ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಆತ್ಮೀಯ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಈ ಮಾರ್ಗಶಿರ ಪೌರ್ಣಿಮೆಯ ಹೊಸ್ತಿಲ ಹುಣ್ಣಿಮೆಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ಈ ಮಾರ್ಗಶಿರ ಮಾಸದ ಪೌರ್ಣಿಮೆಯ ರಹಸ್ಯಗಳೇನು, ಪೌರ್ಣಿಮೆಯ ವಿಶೇಷತೆ ಏನು, ಆ ಮಾರ್ಗಶಿರ ಮಾಸದ ಪೌರ್ಣಿಮೆಯ ಮಹತ್ವವೇ ಸಕಲವು ದೊಡ್ಡದು. ಬನ್ನಿ ವೀಕ್ಷಕರೇ, ಆ ಮಾರ್ಗಶಿರ ಮಾಸದಲ್ಲಿ ಇಡೀ ಜಗತ್ತಿಗೆ ಜ್ಞಾನವನ್ನು ನೀಡಲಿಕ್ಕೆ ತ್ರಿಮೂರ್ತಿ ರೂಪದಲ್ಲಿ ಆವಿರ್ಭವಿಸಿದ ನಿಮ್ಮೆಲ್ಲರ ಇಡೀ ಲೋಕಕ್ಕೆ ಗುರುವಾಗಿರುವ ದತ್ತಾತ್ರೇಯ ಆವಿರ್ಭವಿಸಿದ ಪುಣ್ಯ ದಿನ. ದಶಮಹಾವಿದ್ಯೆಯಲ್ಲಿ ಸರ್ವಲೋಕಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲಿಕ್ಕೆ, ಬ್ರಹ್ಮನಿಗೆ ಸೃಷ್ಟಿಯ ಜ್ಞಾನವನ್ನು ಅರಿಯಲಿಕ್ಕೆ ಇಡೀ ಬ್ರಹ್ಮನಿಗೆ ಗುರುವಾದ ಭೈರವಿ ಆವಿರ್ಭವಿಸಿದ ಮಹಾಪುಣ್ಯ ದಿನ. ಮತ್ತು ನಿಮ್ಮೆಲ್ಲರಿಗೂ ಸಹ ಅನ್ನಂ ಪರಬ್ರಹ್ಮ ಸ್ವರೂಪ ಅಂತಂದು ಹೇಳುತ್ತೆ. ಇಂತಹ ಅನ್ನಪೂರ್ಣೇಶ್ವರಿ ಆವಿರ್ಭವಿಸಿದ ಸುದಿನವೇ ಈ ಮಾರ್ಗಶಿರ ಮಾಸದ ಪೌರ್ಣಿಮೆ. ಬನ್ನಿ, ಹಾಗಾದರೆ ಈ ಮಾರ್ಗಶಿರ ಮಾಸದಲ್ಲಿ ನಾವು ಯಾವ ರೀತಿಯಿಂದ ಸಾಧನೆಯನ್ನು ಮಾಡಿ ಉತ್ತಮ ಸಾಧಕರಾಗಬೇಕು, ಪ್ರಕೃತಿಯ ಜೊತೆಯಲ್ಲಿ ಒಂದಾಗಬೇಕು, ನಮ್ಮ ಎಲ್ಲ ಆತ್ಮೋನ್ನತಿಯನ್ನು ಹೇಗೆ ನಾವು ಕೈಗೊಂಡ್ರೆ ಯಾವ ರೀತಿಯಿಂದ ಪ್ರಕೃತಿಯ ಜೊತೆಯಲ್ಲಿ ನಮ್ಮ ನಂಟನ್ನು ಬೆಳೆಸ್ತೀವಿ ಅನ್ನೋದನ್ನ ವಿಶೇಷವಾಗಿ ತಿಳಿದುಕೊಳ್ಳೋಣ. ಡಿಸೆಂಬರ್ 26, 2023 ಪ್ರಾತಃ ಕಾಲ 5:43 ಹುಣ್ಣಿಮೆ ಪ್ರಾರಂಭವಾಗಿ ಮರುದಿನ 27ನೇ ತಾರೀಕು ಡಿಸೆಂಬರ್ ಬೆಳಗ್ಗೆ 6:03 ಹುಣ್ಣಿಮೆಯು ಮುಕ್ತಾಯಗೊಳ್ಳಲಿದೆ ವೀಕ್ಷಕರೇ. ಆದ್ದರಿಂದ ನಾವು 26ರಂದು ಪೌರ್ಣಿಮೆಯನ್ನು ಆಚರಿಸುವುದರಿಂದ ಪೌರ್ಣಿಮೆಯ ಪುಣ್ಯ ಫಲಗಳನ್ನು ಮತ್ತು ಪೌರ್ಣಿಮೆಯ ವ್ರತ ಪೂಜಾ ಫಲದ ಪುಣ್ಯವನ್ನು ನಾವು ಸಂಪಾದಿಸ್ತೀವಿ ವೀಕ್ಷಕರೇ. ಡಿಸೆಂಬರ್ 26 ಸಂಜೆ 5:28 ಸಂಜೆ 7:58 ಸಹ ಪೌರ್ಣಿಮೆಯ ಪೂಜಾ ಮುಹೂರ್ತ ಶುಭ ಸಮಯ ಇದೆ ವೀಕ್ಷಕರೇ. ಆ ಸಮಯದಲ್ಲಿ ವಿಶೇಷವಾಗಿ ನಿಮ್ಮ ಕುಲದೇವತಾ ಆರಾಧನೆಯನ್ನು, ಲಕ್ಷ್ಮೀನಾರಾಯಣರನ್ನು ಆರಾಧಿಸುವುದರಿಂದ ಮಹಾಲಕ್ಷ್ಮಿ ಸಂತೃಪ್ತಿಗೊಳ್ಳುತ್ತಾಳೆ. ನಂತರ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಪಿತೃಗಳ ತರ್ಪಣವನ್ನು, ಪಿತೃಗಳಿಗೆ ಸಂಬಂಧಪಟ್ಟ ಶ್ರಾದ್ದ ಕರ್ಮಾದಿಗಳನ್ನು ಆಚರಿಸುವುದರಿಂದ ಪಿತೃದೇವತೆಗಳು ನಿಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ. ನಂತರ ಮಾರ್ಗಶಿರ ಮಾಸದ ಪೌರ್ಣಿಮೆ ಮಂಗಳವಾರದಲ್ಲಿ ಬಂದಿರುವುದರಿಂದ ಪುಣ್ಯ ನದಿಗಳ ಸ್ನಾನದಿಂದ ಸಕಲ ಪಾಪಾದಿಗಳು ಸಹ ಪರಿಹಾರ ಆಗುತ್ತೆ. ನಂತರ ಈ ಹುಣ್ಣಿಮೆಯ ಮಹತ್ವವೇ ಹೊಸ್ತಿಲ ಹುಣ್ಣಿಮೆ. ಪ್ರತಿಯೊಬ್ಬ ನಾರಿಯರೂ ಸಹ ಮನೆಯ ಹೊಸ್ತಿಲನ್ನು ಪೂಜಿಸಿ ಅಷ್ಟದಳಗಳ ಪದ್ಮವನ್ನು ಬರೆದು ಮುಂದೆ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಆ ಮಹಾಮಂಡಲವನ್ನು ಮನೆಯ ಮುಂದೆ ರಚಿಸಿ ವಿಶೇಷವಾದ ಪೂಜಾ ಕರ್ಮಾದಿಗಳನ್ನು ಮಾಡುವುದರಿಂದ ಮನೆಗೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮಲ್ಲಿ ಉಂಟಾಗುತ್ತೆ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಈ ಮಾರ್ಗಶಿರ ಮಾಸದಲ್ಲಿ ಇಡೀ ಜಗತ್ತಿಗೆ ಗುರುವಾಗಿರುವ ದತ್ತಗುರು ಆವಿರ್ಭವಿಸಿದ ಮಹಾಪುಣ್ಯ ದಿನ. ತ್ರಿಮೂರ್ತಿಯರ ಮಹಾಶಕ್ತಿಯ ಸಮ್ಮಿಲನ ಇಡೀ ನಮ್ಮ ಜಗತ್ತಿಗೆ ಆವಿರ್ಭವಿಸಿತು. ಅದು ಅನಸೂಯ ಗರ್ಭದಲ್ಲಿ. ನೋಡಿ ಎಂತಹ ಭಾಗ್ಯ ಅನಸೂಯ ಅದು ಮತ್ತು ಅತ್ರಿ ಮಹರ್ಷಿಗಳದು. ಅಂತಹ ಭಾಗ್ಯ ನೀವೆಲ್ಲರೂ ಪಡೆಯಬೇಕೆಂಬ ಆಸೆಯನ್ನು ನೀವೆಲ್ಲರೂ ಸಹ ಹೊಂದಿರ್ತೀರಲ್ಲ. ಯಾಕೆ ಅನಸೂಯ ಗರ್ಭದಲ್ಲೇ ತ್ರಿಮೂರ್ತಿಗಳ ಶಕ್ತಿ ಆವಿರ್ಭವಿಸ್ತು. ನೀವೆಲ್ಲರೂ ಸಹ ಕೆಲವೊಂದು ಸಿನಿಮಾದಲ್ಲಿ
ಕೆಲವೊಂದು ಧಾರಾವಾಹಿಗಳ ಮೂಲಕ ನಾವು ನೋಡ್ತಾ ಬರೋದು ಏನಂತಂದರೆ ತ್ರಿಮಾತೆಯರು ಮಹಾಲಕ್ಷ್ಮಿ, ಮಹಾಸರಸ್ವತಿ, ಪಾರ್ವತಿಯರು ಅಸೂಯೆಯನ್ನು ಪಟ್ಟರು. ನಂತರ ಇವರಿಂದ ದೇವತೆಗಳು ಮತ್ತು ತ್ರಿಮೂರ್ತಿಗಳು ನೊಂದು ಹೋಗಿ ಇವರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು, ಇವರಿಗಿಂತಲೂ ಅತ್ಯಂತ ಮಹಾಶಕ್ತಿವಂತರಿದ್ದಾರೆ ಅಂತಂದು ತಿಳಿಸ್ಕೊಡ್ಲಿಕ್ಕೆ ಅವರು ಅನಸೂಯ ಗರ್ಭದಲ್ಲಿ ಜನ್ಮವನ್ನು ತಾಳಿದರು ಅಂತಂದು ನಾವು ನೋಡ್ತಾ ಬರ್ತಾ ಇದ್ದೀವಿ ಅಲ್ವಾ ವೀಕ್ಷಕರೇ? ನೀವುಗಳು ಸ್ವಲ್ಪ ಯೋಚನೆಯನ್ನು ಮಾಡಿ, ನಮ್ಮ ಇಂದಿನ ಗುರುಗಳು ನಮ್ಮ ಶ್ರೀ ಮಠದಲ್ಲಿ ಬಂದಿರುವ ಕಾಲಜ್ಞಾನ ಗ್ರಂಥದಲ್ಲಿ ಶ್ರೀ ದತ್ತ ವಿಜಯ ಅನ್ನೋ ತಾಳೆಗರಿನಲ್ಲಿ ಸಂಪೂರ್ಣವಾಗಿ ಇದರ ಬಗ್ಗೆ ಬರೆದಿಟ್ಟು ಹೋಗಿದ್ದಾರೆ. ಆ ಗ್ರಂಥವನ್ನು, ಆ ತಾಳಪತ್ರಗಳನ್ನು ನಾವುಗಳು ತೆಗೆದು ನೋಡಿದಾಗ ಗೊತ್ತಾಗೋದು ಎಷ್ಟು ನಮ್ಮ ಸನಾತನ ಧರ್ಮದ ಮೇಲೆ ಬ್ರಿಟಿಷರ, ಯುರೋಪಿಯನ್ನರಂತ ತಿರುಚಲ್ಪಟ್ಟಿದೆ. ಸ್ವಲ್ಪ ನೀವುಗಳು ಬುದ್ಧಿವಂತರಾಗಿ ಯೋಚನೆ ಮಾಡಿ. ದೈವ ಅಂತಂದರೆ ಏನು? ನಮ್ಮ ಎಲ್ಲ ಅರಿಷಡ್ವರ್ಗ ಗಣಗಳು ಸಹ ಅವರಲ್ಲಿ ಯಾವುದೂ ಇರುವುದಿಲ್ಲ. ಎಲ್ಲವನ್ನ ಮೀರಿ ಹೋದಾಗ ಅದು ದೈವಗುಣ ಪ್ರಾಪ್ತಿಯಾಗುತ್ತೆ. ಇಂತಹ ಜಗನ್ಮಾತೆಯರು ಮಹಾಲಕ್ಷ್ಮಿ, ಸರಸ್ವತಿ, ಪಾರ್ವತಿಯರನ್ನು ನಾವು ಪ್ರತಿನಿತ್ಯವೂ ಪೂಜೆಯಲ್ಲಿ ಆರಾಧನೆಯನ್ನು ಮಾಡ್ತಾ ಬರ್ತೀವಿ. ನೋಡಿ, ಆ ಬ್ರಿಟಿಷರಿಂದ ನಮ್ಮ ಶಾಸ್ತ್ರಗಳು ಎಷ್ಟು ತಿರುಚಲ್ಪಟ್ಟಿವೆ. ಅವರನ್ನು ಸ್ವತಃ ಸ್ವಾಭಾವಿಕವಾಗಿ ಮನುಷ್ಯನ ಪ್ರವೃತ್ತಿಯಾಗಿ ಅವರಿಗೂ ಸಹ ಅಸೂಯೆ ಉಂಟಾಯಿತು. ಇದರಿಂದ ಏನಪ್ಪ ಇದಾಗುತ್ತೆ ಅಂದರೆ, ಇಂದಲ್ಲ ಮುಂದೊಂದು ದಿನ ನಮ್ಮ ಸನಾತನ ಧರ್ಮದ ಮೇಲೆ ಕಪ್ಪು ಚುಕ್ಕಿಗಳು ಉಂಟಾಗುತ್ತೆ. ಒಂದು ಪುರಾಣಗಳನ್ನು ತಿರುಚಬಾರದು. ಯಾರೋ ಆ ಆಂಗ್ಲರಿಂದ, ಯುರೋಪಿಯನ್ನರಿಂದ ನಮ್ಮ ಶಾಸ್ತ್ರಗಳು ತಿರುಚಲ್ಪಟ್ಟಿವೆ ವೀಕ್ಷಕರೇ. ಆದ್ದರಿಂದ ಸತ್ಯವಾದದ್ದನ್ನು ನಾವು ತಿಳಿಸಬೇಕು ಗುರುಗಳಾದವರು. ಏನು ಅಂತಂದರೆ, ನಮ್ಮ ಹಿಂದಿನ ಗುರುಗಳು ಬರೆದಿಟ್ಟಿರುವ ತಾಳಪತ್ರದಲ್ಲಿ ಶ್ರೀ ದತ್ತಮಾಲಾ ವಿಜಯ, ಆ ದತ್ತನ ಒಂದು ಆ ಇತಿಹಾಸವನ್ನು ಕೇಳೋದೇ ಒಂದು ಪುಣ್ಯಕರ. ಅವನ ಹೆಸರನ್ನು ಹೇಳಬೇಕಂದ್ರೆ 7 ಜನ್ಮದ ಪುಣ್ಯ ಇರಬೇಕು. ಆಗ ಮಾತ್ರ ಆ ದತ್ತನ ಅನುಗ್ರಹ ನಮಗೆ ಉಂಟಾಗುತ್ತೆ ಅಂತ. ಮಹಾಮಹಿಮಾನ್ವಿತ ಮಹಾಗುರು, ಜಗದ್ಗುರು, ಇಡೀ ಲೋಕಕ್ಕೆ ಸರ್ವಸಮರ್ಥ ಗುರು. ಅವನಂಥ ಗುರು ಇಡೀ ಜಗತ್ತಿನಲ್ಲಿ ಹುಡುಕಲಿಕ್ಕೆ ಯಾರೂ ಸಹ ಸಿಗರು. ಗುರು ಅನ್ನೋದಕ್ಕೆ ಇನ್ನೊಂದು ಅರ್ಥನೇ ದತ್ತ ಭಗವಾನ್. ಅಂತಹ ದತ್ತ ಅನಸೂಯ ಗರ್ಭ. ಅನಸೂಯ ಅಂದರೆ ಯಾರು? ಅಸೂಯನೇ ಇಲ್ಲ. ಯಾರ ಬಳಿಯಲ್ಲಿ ಅಸೂಯೆಗೆ ಜಾಗವೇ ಇಲ್ಲವೋ, ಯಾರ ಬಳಿಯಲ್ಲಿ ಅರಿಷಡ್ವರ್ಗ ಗುಣಕ್ಕೆ ಜಾಗವೇ ಇಲ್ಲವೋ ಅವಳೇ ಅನಸೂಯ. ಅಂತಹ ಪುಣ್ಯವಂತ ಸ್ತ್ರೀ. ಇನ್ನು ಅತ್ರಿ ಮಹರ್ಷಿ ಬ್ರಹ್ಮನ ಮಾನಸ ಪುತ್ರರು. ಅತ್ರಿ ಅಂದ್ರೆ ಕ್ಷಣ ಕ್ಷಣವೂ ಒಂದೊಂದು ಹೊಸದನ್ನ ಅಧ್ಯಯನವನ್ನು ಮಾಡಿ ಲೋಕ ಕಲ್ಯಾಣವನ್ನು ಮಾಡುವಂತಹ ಮಹಾ ಋಷಿ ಅಂದರೆ ಬ್ರಹ್ಮರ್ಷಿ ಅವರು. ನೋಡಿ, ಎರಡೂ ಎಂತಹ ಮೇರು ಶಕ್ತಿಗಳು. ನಮ್ಮ ದತ್ತ ವಿಜಯದಲ್ಲಿ ಬರೆದಿದ್ದಾರೆ ಗುರುಗಳು. ಒಂದು ಸಲ ತ್ರಿಮಾತೆಯರೆಲ್ಲ ನಮ್ಮ ಜಗತ್ತಿನ ಸ್ಥಿತಿಯನ್ನು ನೋಡ್ತಾರೆ. ಏಕೆಂದರೆ ಒಂದು ಪರಂಪರೆಯಲ್ಲಿ ಸರ್ವಸಮರ್ಥರಾದ ಗುರುಗಳು ಅಂದರೆ ಸತ್ಯವನ್ನು ಹೇಳಿ ಜಗತ್ತನ್ನು ಸನ್ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗುವ ಒಂದು ಪರಂಪರೆ ಸಿಗ್ತಾ ಇಲ್ಲಲ್ಲ ಅಂತಂದು ಮಹಾ ಕಳವಳವನ್ನು ಪಟ್ಟು ತ್ರಿಮೂರ್ತಿಗಳ ಬಳಿಯಲ್ಲಿ ಹೇಳ್ತಾರೆ, ನಿಮ್ಮ ಒಂದು ಅವತಾರ ಭೂಮಿಯಲ್ಲಿ ಆವಿರ್ಭವಿಸಿದರೆ
ಇಡೀ ಮನುಕುಲವನ್ನು ಸನ್ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗುವುದು. ಆದ್ದರಿಂದ ತಾವುಗಳೆಲ್ಲ ದಯಮಾಡಿ ಈ ತ್ರಿಮೂರ್ತಿಗಳೆಲ್ಲ ಕರುಣಾಸಾಗರಾಗಿ ಇಡೀ ಮನುಕುಲದ ಒಳಿತಿಗಾಗಿ ತಾವುಗಳೆಲ್ಲ ಒಂದು ವರವನ್ನು ದಯಪಾಲಿಸಬೇಕು ಅಂತಂದು ಜಗನ್ಮಾತೆಯರು ನೋಡಿ, ಅದಕ್ಕೋಸ್ಕರನೇ ಅವರನ್ನು ಜಗನ್ಮಾತೆಯರು ಅಂತೀವಿ. ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯರು ಕೇಳ್ತಾರೆ, ಮನುಕುಲದ ಉದ್ಧಾರಕ್ಕೋಸ್ಕರ, ಜಗತ್ತಿನ ಕಲ್ಯಾಣಕ್ಕೋಸ್ಕರ ನಿಮ್ಮ ಎಲ್ಲ ಒಂದು ಅಂಶವು ಭೂಮಿಯಲ್ಲಿ ಅವತರಿಸಬೇಕು, ಅದು ಮಹಾಗುರುವಾಗಿ ಇಡೀ ಲೋಕವನ್ನು ಮುಂದುವರಿಸಬೇಕು ಅಂತಂದು ಕೇಳಿದಾಗ ತ್ರಿಮೂರ್ತಿಗಳು ಈ ತ್ರಿಮಾತೆಯರ ಅಭಿಷ್ಟವನ್ನು ಪ್ರಾಪ್ತಿಗೋಸ್ಕರ ಕೊಡ್ತೀನಿ ಅಂತಂದು ಅಷ್ಟು ಅಂದರೆ ಕೊಟ್ಟು ಬಿಡ್ತಾರೆ. ಅದನ್ನೇ ನಾವು ಏನಂತೀವಿ, ದತ್ತ. ಪ್ರೀತಿಯಿಂದ ಆ ವರವನ್ನು ದಯಪಾಲಿಸ್ತಾರೆ. ದತ್ತ ಕೊಡೋದು, ಸಂಸ್ಕೃತದಲ್ಲಿ ಅದರ ಅರ್ಥ ಕೊಡೋನು. ದತ್ತ ಅಂದ್ರೇ ಕೊಡ್ತಾ ಇರೋನು. ನೀವೆಷ್ಟೇ ಕೇಳಿ ಅದು ಒಂಥರ ಸಾಗರ ಇದ್ದಂಗೆ. ದತ್ತನ ಬಳಿನಲ್ಲಿ ಪ್ರತಿಯೊಬ್ಬರೂ ಎಲ್ಲವನ್ನು ಕೇಳ್ತಾರೆ. ಅಷ್ಟೈಶ್ವರ್ಯಗಳನ್ನು ಕೇಳ್ತಾರೆ, ಅಷ್ಟಜ್ಞಾನಗಳನ್ನು ಕೇಳ್ತಾರೆ, ಅಷ್ಟ ಸಿದ್ಧಿಗಳನ್ನು ಕೇಳ್ತಾರೆ, ಸಕಲವನ್ನು ಅವನು ಕೊಡ್ತಾನೇ ಇರ್ತಾನೆ. ಹಾಗಾಗಿ ಆ ತ್ರಿಮೂರ್ತಿಗಳ ಶಕ್ತಿ ತ್ರಿಮಾತೆಯರು ಜಗನ್ಮಾತೆಯರಿಗೋಸ್ಕರ ಶಕ್ತಿ ಕೊಡ್ತು. ಹೇಗೆ ರಾಮಾವತಾರದಲ್ಲಿ ವಿಷ್ಣು ಭಗವಾನ್ ಕೌಸಲ್ಯ ಗರ್ಭವನ್ನೇ ಹುಡುಕಿದ ಕಾರಣ ಅವರ ಪುಣ್ಯ ಜನ್ಮ. ಇನ್ನು ಶ್ರೀಕೃಷ್ಣ ಪರಮಾತ್ಮ ಹೇಗೆ ದೇವಿಕೆಯನ್ನು ಹುಡುಕಿದ ಹಾಗೆ ತ್ರಿಮೂರ್ತಿಗಳು ಸಹ ಭೂಮಿಯಲ್ಲಿ ನೋಡಿದರು. ಏಕೆಂತಂದರೆ ಆ ತ್ರಿಮೂರ್ತಿಗಳ ಶಕ್ತಿಯನ್ನು ಹಿಡಿದಿಟ್ಟುಕೋಬೇಕಂದ್ರೆ ನಿಮ್ಮಲ್ಲಿ ಸರ್ವ ಸಮರ್ಥ ಇರಬೇಕು ಅಂತ ಇದರೊಳಗೆ ಪರಿಪೂರ್ಣವಾಗಿ ಮಾನವ ಗುಣಗಳನ್ನೆಲ್ಲ ಗೆದ್ದಿರಬೇಕು. ಅಂತಹ ನಿರ್ಮಲವಾಗಿ ಆಶ್ರಮ ಜೀವಿಗಳಾಗಿರುವ ಅತ್ರಿ ಮತ್ತು ಅನಸೂಯ ದಂಪತಿಗಳೇ ಸರ್ವಶ್ರೇಷ್ಠ ಅಂತ ತಿಳಿದು ಆ ತ್ರಿಮೂರ್ತಿಗಳು ಅವರಲ್ಲಿ ಆವಿರ್ಭವಿಸಿದರು ಅನಸೂಯ ಗರ್ಭದಿಂದ. ನೋಡಿ ಎಷ್ಟು ನಮ್ಮ ಸನಾತನ ಪರಂಪರೆ ಹಿರಿಮೆ. ಲೋಕ ಕಲ್ಯಾಣಕ್ಕೋಸ್ಕರ ಭಗವಂತ ಮಾನವ ರೂಪವನ್ನು ತಾಳಿ ಇಡೀ ಮನುಕುಲಕ್ಕೆ ಜ್ಞಾನವನ್ನು ನೀಡಬೇಕೆಂದು ಅವತರಿಸಿದ ಮಹಾಪುಣ್ಯ ದಿನ ಮಾರ್ಗಶಿರ ಮಾಸದ ಪೌರ್ಣಿಮೆಯಂದು ಹೇಗೆ ಹುಣ್ಣಿಮೆಯ ಚಂದ್ರ ನಗ್ತಾ ಇರ್ತಾನೋ ಆ ರೀತಿಯಿಂದ ಅನಸೂಯ ಗರ್ಭದಿಂದ ಲೋಕಕ್ಕೆ ಒಳ್ಳೆಯದು ಮಾಡಬೇಕು ಅಂತಂದು ಬ್ರಹ್ಮ ವಿಷ್ಣು ಮಹೇಶ್ವರರ ಶಕ್ತಿಯ ಸಂಗಮದಿಂದ ಭಗವಾನ್ ದತ್ತಾತ್ರೇಯ ಆವಿರ್ಭವಿಸ್ತದೆ ಈ ಶುಭ ಪೌರ್ಣಿಮೆಯಂದು. ಎಂತಹ ಸುಕೃತ ದಿನ! ಮಾರ್ಗಶಿರ ಪೌರ್ಣಿಮೆಯಂದು ತ್ರಿಮೂರ್ತಿಗಳ ಶಕ್ತಿ ಅನಸೂಯ ಗರ್ಭದಿಂದ ಹೊರಬಂದು ಒಂದು ದಿವ್ಯ ಪ್ರಭೆಯನ್ನು ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪವನ್ನು ಹೊಂದಿರುವಂಥದ್ದು. ಅಂದರೆ 3 ಮುಖಗಳನ್ನು ಮತ್ತು 6 ಕೈಗಳಲ್ಲಿ ಹೊಂದಿರುವ ಮಹಾನ್ ಯೋಗಿಯ ಜನನ ಆಗುತ್ತೆ. ಆ ಯೋಗಿ ಎಂಥವನು? ಯೋಗಿಗಳಲ್ಲೇ ಪರಮಯೋಗಿ, ವಿರಾಗಿಗಳಲ್ಲೇ ಮಹಾವಿರಾಗಿ, ತಪಸ್ವಿಗಳಲ್ಲಿ ಮಹಾತಪಸ್ವಿ ಅಂತಹ ಬಾಲಯೋಗಿ ಯಾಗಿ ಬೆಳೆದು ಅನುದಿನವೂ ಜ್ಞಾನಾರ್ಜನೆಯಲ್ಲಿ ಆ ಮಗು ತೊಡಗ್ತಾ ಹೋಗುತ್ತೆ.
ಈ ಮಗುವಿನ ಜ್ಞಾನವನ್ನು ನೋಡಿ ಅತ್ರಿ ಮತ್ತು ಅನಸೂಯ ದಂಪತಿಗಳ ಜೊತೆಯಲ್ಲಿ ಇಡೀ ಲೋಕವೇ ಕೊಂಡಾಡುತ್ತೆ. ಎಂತಹ ಭಾಗ್ಯ ಅನಸೂಯ ಅತ್ರಿ ಮಹರ್ಷಿಗಳದು, ಎಷ್ಟು ಜನ್ಮದ ಸುಕೃತ ಪುಣ್ಯ. ಕಾರಣ ತ್ರಿಮೂರ್ತಿಗಳ ಶಕ್ತಿಯನ್ನು ಅವರ ಮನೆಯಲ್ಲಿ ಆವಿರ್ಭವಿಸುತ್ತಲ್ಲ, ಎಷ್ಟು ಕೊಂಡಾಡ್ತಾರೆ ಅಂದರೆ ತನ್ನ ಸಂತಾನದಿಂದ, ಅದು ಸತ್ಸಂತಾನದಿಂದ ಪಿತೃಗಳಿಗೆ ಮೋಕ್ಷ, ಪಿತೃಗಳ ಋಣ ತೀರಿಸಿದ ಭಾಗ್ಯ ಸಂತಾನಕ್ಕಿರುತ್ತೆ ಅಂತಂದು ಶಾಸ್ತ್ರಗಳು ತಿಳಿಸ್ತೀವಿ. ಆದ್ದರಿಂದ ದತ್ತನ ಜನನದಿಂದ ಪಿತೃಗಳು, ಇಲ್ಲಿ ತಾಯಿ ತಂದೆಗಳು ಖುಷಿಯಾದರೂ ಇಡೀ ಲೋಕವೇ ಕೊಂಡಾಡೋದ್ರಿಂದ. ಆದ್ದರಿಂದ ಇದರ ಗುಟ್ಟೇನು ಅಂತಂದರೆ ಪ್ರತಿಯೊಬ್ಬರೂ ಸಹ ತಾಯಿ ತಂದೆಗಳು ತನ್ನ ಮಕ್ಕಳು ಒಳ್ಳೆಯರಾಗಬೇಕು, ತನಗಿಂತಲೂ ದೊಡ್ಡವರಾಗಬೇಕು ಅಂತಂದು. ಅದೇ ರೀತಿಯಿಂದ ಮಕ್ಕಳು ಸಹ ತಾವುಗಳು ಸನ್ಮಾರ್ಗದಲ್ಲಿ ನಡೆದು ತಂದೆ ತಾಯಿಯ ಕೀರ್ತಿಯನ್ನು ಇಡೀ ಜಗತ್ತಿಗೆ ಹೆಚ್ಚಿಸಬೇಕು ಅನ್ನೋ ಒಂದು ದತ್ತ ಒಂದು ಸಂದೇಶವನ್ನು ನಮಗೂ ನಿಮಗೆಲ್ಲ ತಿಳಿಸ್ತಾನೆ. ಆ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಏಕೆಂದರೆ ಪುರಾಣ ಅಂದರೆ ಕೇಳೋದಲ್ಲ, ಅದನ್ನು ನಾವು ಅಳವಡಿಸಿಕೊಂಡಾಗ ಸಿಗುವ ಆ ಪುಣ್ಯ ಫಲ, ನಮ್ಮಲ್ಲಿ ಉಂಟಾಗುವ ಆ ಧನಾತ್ಮಕ ಜಾಗೃತಿಯಿಂದ ನಮ್ಮ ಜನ್ಮ ಪುಣ್ಯವಾಗುತ್ತೆ, ಸುಕೃತವಾಗುತ್ತೆ. ಆದ್ದರಿಂದ ಆ ರೀತಿಯಿಂದ ಮಾಡಿದಾಗ ನಮ್ಮ ಪಿತೃಗಳ ಋಣ ತೀರಿಸಿದ ಭಾಗ್ಯ ಇಲ್ಲಿ ಸಂತಾನಕ್ಕೂ ಉಂಟಾಗುತ್ತೆ, ಅಲ್ಲಿ ತಮ್ಮ ಪಿತೃಗಳಿಗೂ ಉಂಟಾಗುತ್ತೆ ವೀಕ್ಷಕರೇ. ಆದ್ದರಿಂದ ನಾವುಗಳೆಲ್ಲರೂ ಸಹ ಸನ್ಮಾರ್ಗದಲ್ಲಿ ನಡೆಯುವಂತರಾಗಬೇಕು. ಇನ್ನು ಮಗು ಬೆಳೆಯುತ್ತಲೇ ಸಕಲ ವೇದಗಳ ಜ್ಞಾನವನ್ನು ಬೆಳೆಸ್ಕೊತಾನೆ. ನಂತರ ಜಪ ತಪಗಳಲ್ಲಿ ಮಹಾ ಅನುಷ್ಠಾನವನ್ನು ಕೈಗೊಳ್ತಾನೆ ಲೋಕಕ್ಕೋಸ್ಕರ. ಇವನ ತಪೋವನ್ನು ನೋಡಲು ಅನೇಕ ಋಷಿ ಮುನಿಗಳು ಗುರುವರ್ಯರು ಬಂದು ಚರ್ಚೆಯನ್ನು ಮಾಡ್ತಾರೆ. ಅವರೆಲ್ಲ ಸಮಸ್ಯೆಗೆ ಸರಳವಾಗಿ ಉತ್ತರವನ್ನು ಕೊಡ್ತಾನೆ, ಲೀಲಾಜಾಲವಾಗಿ ಉತ್ತರವನ್ನು ನೀಡಿ ಅವರ ಸಮಸ್ಯೆಯನ್ನು ಬಗೆಹರಿಸಿ ಅವರ ಜ್ಞಾನವನ್ನು ಉಂಟು ಮಾಡಿ ಅವರಿಗೆ ಆತ್ಮ ಸಾಕ್ಷಾತ್ಕಾರವನ್ನು, ಮುಕ್ತಿಯನ್ನು ಕರುಣಿಸುವಂತಾಗ್ತಾನೆ. ಇಂತಹ ಆ ಬಾಲಯೋಗಿ ದತ್ತಾತ್ರೇಯ ಬೆಳೆದು ಪರಿಪೂರ್ಣನಾಗಿ ಇಡೀ ಜಗತ್ತು ಕೊಂಡಾಡ್ತಾ ಹೋಗುತ್ತೆ. ಒಂದು ಸಲ ದೇವತೆಗಳಿಗೆ ಜಂಭಾಸುರ ಅಂತಂದು 14 ಲೋಕಗಳನ್ನು ವಶಪಡಿಸಿಕೊಂಡು ದೇವತೆಗಳನ್ನೆಲ್ಲ ಹಿಂಸಿಸ್ತಾ ಇರ್ತಾನೆ. ಆಗ ದೇವತೆಗಳೆಲ್ಲ ದತ್ತಾತ್ರೇಯರ ಬಳಿನಲ್ಲಿ ಬಂದು ಭಿನ್ನವಿಸಿಕೊಳ್ತಾರೆ. ಈ ಜಂಭಾಸುರನಿಂದ ಮುಕ್ತಿಯನ್ನು ಕೊಡು, ಅವನ ಕಾಟದಿಂದ ಪರಿಹಾರವನ್ನು ನೀಡುವಂಥದ್ದು. ಆಗ ದೇವತೆಗಳೆಲ್ಲರೂ ಸೇರಿ ಜಂಭಾಸುರನ ಬಳಿನಲ್ಲಿ ಹೋಗಿ ತಿಳಿಸ್ತಾರೆ, ನೀವು ಹೋಗಿ ನಮಗೆ ಅಂದರೆ ಇಡೀ ದೇವತೆಗಳಿಗೆ ಗುರುವಾಗಿರುವ ದತ್ತಾತ್ರೇಯರನ್ನ ಎದುರಿಸಿ ನೋಡು. ಆಗ ಅದೇ ಪ್ರಕಾರ ಆ ಜಂಭಾಸುರ ದತ್ತದೇವರಿನಲ್ಲಿ ಬರ್ತಾರೆ. ತಮ್ಮ ಆಶ್ರಮದ ಬಳಿ ಬಂದು ಅಸುರ ಪ್ರವೃತ್ತಿಯನ್ನು ತೋರಿಸ್ತಾನೆ. ಇದರಿಂದ ದತ್ತ ಕ್ಷಣವೂ ವಿಚಲಿತ ಆಗುವುದಿಲ್ಲ. ನಂತರ ಅಷ್ಟಸಿದ್ಧಿಗಳ ನಾಯಕನಾಗಿರುವ ದತ್ತನಿಗೆ ಇದ್ಯಾವುದೂ ಅರಿವಿಲ್ಲ. ಕ್ಷಣ ಮಾತ್ರದಲ್ಲಿ ತನ್ನ ಯೋಗ ಶಕ್ತಿ ಅನಘಾದೇವಿಯನ್ನು ಕರೀತಾನೆ. ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪ ಅನಘಾದೇವಿ. ಆ ಅನಘಾ ಅಂತಂದರೆ ಸಾಕಂತೆ ಸಕಲ ಸರ್ವಾರಿಷ್ಟಗಳ ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗೋಗ್ಬಿಡುತ್ತೆ. ಅಂತಹ ಅನಘಾದೇವಿಯನ್ನು ಕರಿತಾನೆ. ತನ್ನ ಯೋಗ ಶಕ್ತಿಯಿಂದ ಆವಿರ್ಭವಿಸಿ ಆ ಅನಘಾದೇವಿ ಈ ಜಂಭಾಸುರನ್ನ ಅಂದರೆ ಉತ್ತಮ ಪ್ರಜ್ಞೆಯನ್ನು ಉಳ್ಳೋಳು ಅನಘಾದೇವಿ. ಅಂತಹ ಮಹಾಲಕ್ಷ್ಮಿ ಈ ಜಂಭಾಸುರನನ್ನು ಸಂಹಾರವನ್ನು ಮಾಡ್ತಾಳೆ. ಇದರ ಅರ್ಥ ಏನಪ್ಪ ಅಂತಂದರೆ, ಜಂಭಾಸುರ ಅಂತಂದರೆ ಅವನು ಒಂದು ಅಸುರನೇ ಆಗಿರಬಹುದು, ಅದು ಒಂದು ಪುರಾಣದಲ್ಲಿ ಇರಬಹುದು. ಆದರೆ
ಮನುಷ್ಯನಿಗೆ ಯಾವ ರೀತಿಯಿಂದ ಇದು ಸಂದೇಶವನ್ನು ನೀಡುತ್ತೆ ಅಂದರೆ, ಒಬ್ಬ ಮನುಷ್ಯನಿಗೂ ಸಹಿತನು ಯಾರೋ ಒಂದು ತನ್ನ ಹಿಂದೆ 4 ಜನ ಇದ್ದಾರೆ ಅಂತಂದರೆ ಸಾಕು, ಒಂದು ರೀತಿಯ ಅಹಂಕಾರದ ಜಂಬ ತಲೆಗೆ ಏರ್ಬಿಡುತ್ತೆ. ಆ ತಲೆಗೆ ಏರಿದಾಗ ಏನಾಗುತ್ತೆ ಅಂತಂದರೆ, ತಾನು ಮಾಡೋದೇ ಸರಿ, ತಾನು ಮಾಡೋದೇ ಲೋಕ ಕಲ್ಯಾಣ, ನಾನೇ ಲೋಕ ಅನ್ನೋ ಒಂದು ಅಹಂಕಾರದ ಜಂಬ ತುಂಬಿ ಹೋಗ್ಬಿಡುತ್ತೆ. ಆ ಮದ ಏರೋಗ್ಬಿಡುತ್ತೆ. ಇದನ್ನೆಲ್ಲ ತಾವುಗಳೆಲ್ಲ ನೋಡ್ತಾ ಇರ್ತೀರ. ಆದ್ದರಿಂದ ದೇವತೆಗಳು ಏನು ಮಾಡಿದರು, ಸದ್ಗುರುವಿನ ಬಳಿನಲ್ಲಿ ಕಳಿಸ್ಕೊಟ್ರು ಆ ಜಂಬಾಸುರನ್ನ. ನೀವೆಲ್ಲ ಹೋಗಿ ದತ್ತಾತ್ರೇಯರ ಆಶ್ರಮದಲ್ಲೇ ಬೆಳೆಯಬೇಕು. ಅದರಂತೆಯೇ ಜಂಬಾಸುರ ದತ್ತರ ಬಳಿನಲ್ಲಿ ಬಂದರು. ದತ್ತ ಏನು ಮಾಡಿದರು, ತನ್ನ ಯೋಗ ಶಕ್ತಿ ಅನಘಾ ದೇವಿಯನ್ನು ಕರೆದ್ರು. ಅನಘಾ ಜ್ಞಾನ, ಸುಜ್ಞಾನ, ಮಹಾಲಕ್ಷ್ಮಿಯ ಪ್ರತಿರೂಪ. ಅವಳು ಏನು ಮಾಡಿದ್ಲು, ಆ ಜಂಬಾಸುರ ಆ ಅಸುರನನ್ನು ಮರ್ದನೆ ಮಾಡಿದ್ಲು, ತಲೆಯಿಂದ ಹೋಗಲಾಡಿಸಿದ್ಲು. ಅದನ್ನು ನಾವು ತಿಳ್ಕೋಬೇಕು. ಆಗ ಮಾತ್ರ ನಮ್ಮ ಜೀವನದಲ್ಲಿ ಈ ಸಂದೇಶನ ಅಳವಡಿಸಿಕೊಳ್ಬೇಕು. ಅದು ನಮಗೆ ದತ್ತ ಭಗವಾನ್ ಕೊಡ್ತಾ ಇರೋ ಸಂದೇಶ. ಏಕೆಂದರೆ ದತ್ತರು ಇವತ್ತಿನ ದಿನ ಒಂದೇ ಒಂದು ವರ್ಗಕ್ಕೆ ಗುರು ಆಗ್ಬಿಟ್ಟಿದ್ದಾರೆ. ಅದಲ್ಲ, ಅವರು ಸರ್ವವ್ಯಾಪಿ. ಪರಶುರಾಮರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಹ ಗುರುಬೋಧನೆಯನ್ನು ನೀಡಿದವರು. ಇಂತಹ ದತ್ತಾತ್ರೇಯರು ತಮ್ಮ ಲೀಲೆಗಳನ್ನು ಸಾವಿರಾರು ಆ ಲೀಲೆಗಳನ್ನು ನಾನಂತರೂ ಹೇಳಲಿಕ್ಕಾಗಲ್ಲ. ಏಕೆಂದರೆ ಬರೆದಿರುವ ಆ ಲೀಲೆಗಳನ್ನು ಮತ್ತು ಆ ದತ್ತನಿಂದ ನಾವು ಅನುಭವಿಸಿರುವ ಕೆಲವೊಂದು ಕ್ಷಣಗಳನ್ನು ಎಷ್ಟು ಹೇಳಲಿಕ್ಕೂ ನನ್ನ ಕೈನಲ್ಲಿ ಆಗೋದಿಲ್ಲ. ಯಾಕಂದರೆ ಆ ದತ್ತನೇ ಅಷ್ಟು, ಆ ಹೆಸರೇ ಅಂತ ಮಹತ್ವದ್ದು. ಇಂಥ ಇದರೊಳಗೆ ಒಂದು ಮಹಾಲೀಲೆ ಅಂದರೆ, ಒಬ್ಬ ಗುರು ಎಷ್ಟು ಕರುಣಾಮಯಿ, ತಾಯಿ ವಾತ್ಸಲ್ಯ ಅಂದರೆ ತಾಯಿ ಹೃದಯನ ಇರುತ್ತೆ ಅನ್ನೋದಕ್ಕೆ ದತ್ತ ಭಗವಾನೇ ಸಾಕ್ಷಿ. ತನ್ನನ್ನು ನಂಬಿ ನಿಷ್ಕಲ್ಮಶವಾಗಿ ದತ್ತನನ್ನು ಆರಾಧನೆಯನ್ನು ಮಾಡಿದ. ಹೆಳವನಾಗಿ ಏನೂ ಸಮರ್ಥ ಇಲ್ಲ ಅಂತಂದು ಇರುವನಿಗೆ ಸಹಸ್ರ ಬಾಹುಗಳನ್ನು ನೀಡಿ ಸಹಸ್ರಾರ್ಜುನನನ್ನಾಗಿ ಮಾಡಿದ. ಕಾರ್ತ್ಯವೀರಾರ್ಜುನನನ್ನಾಗಿ ಲೋಕ ಪ್ರಸಿದ್ಧಿಯನ್ನು ಮಾಡಿದ. ನೋಡಿ, ಒಬ್ಬ ಗುರು ಮನಸ್ಸು ಮಾಡಿದರೆ ಒಬ್ಬ ಹೆಳವನಿಗೂ ಎಂತಹ ಅನುಗ್ರಹವನ್ನು ಮಾಡಬಲ್ಲ. ತನಗೆ ಕೈಗಳೇ ಇಲ್ಲ ಅವನಿಗೆ. ಗರ್ಗಮುನಿಯ ಆದೇಶದ ಮೇಲೆ ಬಂದು ಹಿಮಾಲಯದಲ್ಲಿರುವ ಹೇಮಾದ್ರಿಯಲ್ಲಿ ಆಶ್ರಮದಲ್ಲಿ ಗುರುದತ್ತರನ್ನ ಸೇವೆಯನ್ನು ಮಾಡಿದ. ಅನವರತವಾಗಿ ಸೇವೆ ಮಾಡಿದ. ಗುರು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ನೋಡಿ, ಅವನ ಬನ್ನಲ್ಲಿ ತೋಳಿನಲ್ಲಿ ಬಲ ಇಲ್ಲದವನಿಗೆ ಬಲವನ್ನು ಅನುಗ್ರಹಿಸಿ ಇಡೀ ತ್ರಿಲೋಕಗಳಿಗೂ ಸಹ ವೀರನನ್ನಾಗಿ ಮಾಡಿದ. ಆದರೆ ಧರ್ಮದ ಮಾರ್ಗದಲ್ಲಿ ನಡಿ, ಇಲ್ಲಾಂದರೆ ಅಧರ್ಮವನ್ನು ನೀನು ತುಳಿದ ಕ್ಷಣವೇ ನಿನ್ನ ಎದುರುಗಡೆನೇ ನನ್ನ ಶಕ್ತಿ ಇರುತ್ತೆ ಅಂತಂದು ಎಚ್ಚರಿಕೆಯಲ್ಲೂ ಇಟ್ಟಿದ್ದ. ಅಂದರೆ ಒಬ್ಬ ಗುರು ಧರ್ಮ ಮಾರ್ಗದಲ್ಲಿ ಶಿಷ್ಯನನ್ನು ನಡೆಸ್ತಾನೆ ಅನ್ನೋದಕ್ಕೆ ಗುರುದತ್ತರೇ ಸಾಕ್ಷಿ. ನಂತರ ಭಾರ್ಗವರಾಮನಿಗೆ ಶ್ರೀವಿದ್ಯಾ ದೀಕ್ಷೆಯನ್ನು ನೀಡ್ತಾರೆ. ಶ್ರೀವಿದ್ಯಾದ ಉಪದೇಶವನ್ನು ನೀಡಿ ಉತ್ತಮ ಜ್ಞಾನವನ್ನು ಅನುಗ್ರಹವನ್ನು ಮಾಡಿ ಇಡೀ ಲೋಕದಲ್ಲಿ ಜ್ಞಾನವನ್ನು ಪಸರಿಸ್ತಾರೆ. ತಮ್ಮ ಗುರು ಪರಂಪರೆಯನ್ನು ಬೆಳೆಸ್ತಾ ಹೋಗ್ತಾರೆ. ಎಲ್ಲ ಕಡೆಯಲ್ಲೂ ಜ್ಞಾನವನ್ನು ನೀಡುತ್ತಾ ಹೋಗ್ತಾರೆ. ಮನುಷ್ಯನಿಗೆ ವೇದಗಳ ಜ್ಞಾನ, ಸಕಲ ಜ್ಞಾನವನ್ನು ನೀಡಿದ ಮಹಾಗುರು ಶ್ರೀ ದತ್ತ ಭಗವಾನ್. ಇಂತಹ ದತ್ತಾತ್ರೇಯರನ್ನು
ನಾವುಗಳು ಎಷ್ಟು ಸ್ಮರಣೆ ಮಾಡಿದ್ರೂ ಸಾಲದು. ಅವನ ಲೀಲೆಗಳೇ ಅನಂತ. ಅಂತಹ ದತ್ತನು ಅವನ ಲೀಲೆಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ದೇವಲ್ಲ, ನಮ್ಮ ಹಿಂದಿನ ಗುರುಗಳು ಬರೆದಿರೋ ಆ ಲೀಲೆಗಳಲ್ಲಿ ಒಂದು ಪಿಶಾಚಿಗೂ ಸಹ ಮೋಕ್ಷವನ್ನು ಕರುಣಿಸಿದ್ದಾರೆ. ಅಂದರೆ ಆತ್ಮಕ್ಕೆ ಮೋಕ್ಷವನ್ನು, ಜ್ಞಾನವನ್ನು ನೀಡಿದ ಮಹಾನ್ ಗುರು. ಹಿಂದೆ ದೈವಜ್ಞ ಸೋಮಯಾಜಿ ಎಂಬ ಪುಣ್ಯ ದಂಪತಿಗಳು ವಾಸ ಮಾಡ್ತಾ ಇದ್ರು ಉತ್ತರ ಭಾರತದಲ್ಲಿ. ಆ ಉತ್ತರ ಭಾರತದಲ್ಲಿ ವೈಶ್ರವಣಪುರ ಅನ್ನೋ ಊರಿನಲ್ಲಿ ನಿತ್ಯ ಶಾಸ್ತ್ರದ ಪ್ರಕಾರ ಪುಣ್ಯ ದಂಪತಿಗಳು ನಡೆದುಕೊಂಡು ಬರ್ತಾ ಇದ್ರು. ಪ್ರತಿದಿನವೂ ತಮ್ಮ ವೈದಿಕ ಕಾರ್ಯಗಳನ್ನು ಮಾಡುತ್ತಾ ಪ್ರತಿದಿನವೂ ತನ್ನ ಪೂಜೆ ಪುನಸ್ಕಾರ ಎಲ್ಲ ಮಾಡಿದಾಗ ವೈಶ್ವದೇವ ಮಂತ್ರದಿಂದ ಬಲಿಯನ್ನು ನೀಡುತ್ತಾ ಇದ್ರು. ಆ ಬಲಿಯನ್ನು ಒಂದು ಕಾಗೆ ಭಕ್ಷಿಸ್ತಾ ಇತ್ತು. ಈ ದೈವಜ್ಞ ಸೋಮಯಾಜಿ ಅನನ್ಯವಾಗಿ ದತ್ತ ಭಗವಾನನ ಭಕ್ತ ಆಗಿದ್ದ. ಅಂತ ಮಹಾನ್ ಭಕ್ತ. ಈ ಭಕ್ತನಿಂದ ಭಗವಂತನಿಗೆ ಪ್ರೀತಿ ಆಗ್ತಾ ಇತ್ತು. ಆ ಮಂತ್ರೋಚ್ಚಾರಣೆಗಳಿಂದ, ಆ ಪೂಜಾ ಪುನಸ್ಕಾರಗಳಿಂದ ದೈವ ತೃಪ್ತಿಯನ್ನು ಹೊಂದಿದ್ದ. ಈ ಬಲಿಯನ್ನು ವೈಶ್ವದೇವ ಮಂತ್ರದಿಂದ ನೀಡ್ತಾ ಇದ್ದು. ಆ ಕಾಗೆ ತನ್ನ ಪ್ರಾರಬ್ಧ ಕರ್ಮದಿಂದ ಕಾಗೆಯ ಜನ್ಮದಲ್ಲಿತ್ತು. ನಂತರ ಆ ಕಾಗೆ ಯೋನಿಯಿಂದ ಮುಕ್ತಿಯನ್ನು ಪಡೀತು. ಕಾರಣ ಮಹಾನ್ ಭಕ್ತನ ಹಸ್ತದಿಂದ ಆ ವೈಶ್ವದೇವ ಬಲಿಯನ್ನು ನಿತ್ಯ ಸ್ವೀಕಾರ ಮಾಡ್ತಾ ಇತ್ತು. ಆ ಸ್ವೀಕಾರದಿಂದ ತನ್ನ ಪ್ರಾರಬ್ಧವೇ ಅಳಿಸಿ ಹೋಯಿತು. ನೋಡಿ, ಎಷ್ಟು ಭಗವಂತನಿಗಿರುವ ಶಕ್ತಿ ಭಕ್ತನಿಗಿರುತ್ತೆ. ಆ ಭಕ್ತನಿಗೆ ನಿಷ್ಕಲ್ಮಶವಾದ ಹೃದಯದಿಂದ ಮಾಡಿದ ಪೂಜಾ ಪುನಸ್ಕಾರಗಳಿಂದ. ಆದ್ದರಿಂದ ನಾವು ಎಲ್ಲ ಕಡೆಗೆ ಹೋದಾಗ ದೇವಸ್ಥಾನದಲ್ಲಿ ಪೂಜೆ ಪ್ರಸಾದಗಳನ್ನು ನಾವು ಪಡಿತಾ ಹೋಗ್ತೀವಿ. ಅರ್ಚಕರಿಂದ, ಸ್ವಾಮೀಜಿಗಳಿಂದ, ಮಹಾಸ್ವಾಮಿಗಳಿಂದ ಪಡಿತೀವಿ. ಕಾರಣ ಅವರಲ್ಲಿರುವ ಆ ದೈವೀ ಗುಣ, ಆ ಪುಣ್ಯ ಫಲ ಎಲ್ಲರಿಗೂ ಸಹ ಸಲ್ಲುತ್ತೆ. ಇದರಿಂದ ಆ ಕಾಗೆಯ ಯೋನಿಯಿಂದ ಆ ಪಕ್ಷಿ ಬಿಡುಗಡೆ ಹೊಂದುತ್ತೆ. ಅದು ಪಿಶಾಚಿ ಯೋನಿಯನ್ನು ಪಡೆದಿರುತ್ತೆ. ಆದರೆ ಆಗ ದೈವಜ್ಞ ಸೋಮಯಾಜಿಗೆ ಆ ಕಾಗೆ ಹೇಳುತ್ತೆ, ನಾನು ಒಬ್ಬ ಪಿಶಾಚಿ, ಆದರೆ ನಿನ್ನಂಥ ಮಹಾಪುಣ್ಯಾತ್ಮನಿಂದ ಆ ಪ್ರಸಾದವನ್ನು, ವೈಶ್ವದೇವ ಮಾಡಿದ ಪ್ರಸಾದವನ್ನು ನಾನು ತಿಂದು ಇನ್ನು 3 ದಿನದೊಳಗೆ ನಾನು ಈ ಯೋನಿಯಿಂದ ಬಿಡುಗಡೆಯನ್ನು ಹೊಂದುತ್ತಾ ಇದ್ದೀನಪ್ಪ. ಇದಕ್ಕೋಸ್ಕರ ನಿನಗೆ ಕೃತಜ್ಞತಾ ಭಾವವನ್ನು ಸಲ್ಲಿಸ್ತಾ ಇದ್ದೀನಿ, ನಿನಗೆ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ನನ್ನ ಈ ಪಿಶಾಚಿ ಯೋನಿಯಿಂದ ನೀನು ಮುಕ್ತಿಯನ್ನು ಕೊಡಿಸಿದೆಯಾ. ನೋಡಿ, ಪ್ರತಿಯೊಂದು ಧನ್ಯವಾದವನ್ನು, ಕೃತಜ್ಞತೆಯನ್ನು ಹೇಳುವ ಸ್ವಭಾವ ನಮ್ಮ ಸನಾತನ ಪರಂಪರೆಯಲ್ಲಿ. ಆಗ ಆ ಕಾಗೆ ಕೇಳುತ್ತೆ, ಏ ದೈವಜ್ಞ ಸೋಮಯಾಜಿ, ನಾನಿನ್ನು 3 ದಿನದಲ್ಲಿ ಇನ್ನು 2 ದಿನ ಬಾಕಿ ಉಳಿದಿವೆ. ಇದರೊಳಗೆ ನನ್ನ ಪಿಶಾಚಿ ಯೋನ ಕಳೆದು ಹೋಗ್ಬಿಡುತ್ತೆ. ಆದ್ದರಿಂದ ನಿನಗೇನಾದರೂ ನಾನು ಉಡುಗೊರೆ ಕೊಡಬೇಕಪ್ಪ. ನೀನು ಬೇಕಾದನ್ನ ಕೇಳ್ಕೊ. ನಿನಗೆ ಅತಿ ಬಡತನ ಇದೆ, ಹೀಗಾಗಿ ನಿನಗೆ ಸಿರಿತನ ಬೇಕಾ, ಅಷ್ಟೈಶ್ವರ್ಯಗಳೇ ಬೇಕಾ, ನಿನಗೆ ವಸ್ತು ವಾಹನ ಗೃಹೋಪಯೋಗಿ ಹೊಸದಾದ ನೂತನವಾದ ಅರಮನೆಯಂತಹ ಗೃಹವನ್ನು ಕಟ್ಟಿಕೊಡಲ ಅಂತಂದು. ಎಂತಹ ಉದಾತ್ತ ಮನಸ್ಸು. ಆಗ ಈ ದೈವಜ್ಞ ಸೋಮಯಾಜಿ ಇದನ್ನು ಕೇಳಿ ವಿಚಲಿತಗೊಳ್ತಾನೆ. ಅಯ್ಯೋ, ನನಗೆ ಯಾಕೆ ಇವೆಲ್ಲ, ಏನು ಬೇಡ, ನಾನು ತೃಪ್ತಿಯಿಂದ ಇದ್ದೀನಿ. ನೋಡಿ, ಎಷ್ಟು ಜ್ಞಾನವನ್ನು ಹೊಂದಿದವನಿಗೆ
ಆತ್ಮತೃಪ್ತಿ ಉಂಟಾಗುತ್ತೆ ವೀಕ್ಷಕರೇ. ನಮಗೆ ಜ್ಞಾನ ಇದ್ದಾಗ ನಾನಾ ಬೇಡಿಕೆಗಳು ಉಂಟಾಗ್ತಾ ಇರುತ್ತೆ. ಆದ್ದರಿಂದ ನಾವು ಜ್ಞಾನವನ್ನು ತೆಗೆದುಕೊಳ್ಳಬೇಕು. ಆಗ ಆ ಕಾಗೆನಲ್ಲಿರುವ ಪಿಶಾಚಿಯನ್ನು ಕೇಳುತ್ತೆ, ಇಲ್ಲ ನಿನಗೆ ಏನಾದರೂ ನಾನು ಉಡುಗೊರೆ ಕೊಡದಲೇ ಹೋದರೆ ನನ್ನ ಈ ಜನ್ಮಕ್ಕೆ ವ್ಯರ್ಥ ಕಣಪ್ಪ, ನಿನ್ನಿಂದ ನನಗೆ ಮುಕ್ತಿ ದೊರೀತಾ ಇದೆ, ನಿನಗೇನಾದರೂ ನಾನು ಕೊಡಲೇಬೇಕು, ಕೊಡದಲೇ ನಾನು ಹೋಗಬಾರ್ದು. ಆಗ ದೈವಜ್ಞ ಸೋಮಯಾಜಿ ಹೇಳ್ತಾನೆ, ನನಗೇನು ಬೇಡ ಕಣಯ್ಯ, ನಾನು ತೃಪ್ತಿಯಿಂದ ಇದ್ದೀನಿ, ನಾನು ಪರಿಪೂರ್ಣ ಬರ್ತೀನಿ, ನನಗೆ ಸಾಕು, ನನಗೆ ಆತ್ಮತೃಪ್ತಿ ಇದೆ, ನನಗೇನು ಬೇಡ, ಸಾಕು, ನಿನಗೆ ಮುಕ್ತಿ ದೊರೀತಾ ಇದೆಯಲ್ಲ, ನನಗೆ ಅದು ಒಂದು ಸಂತೋಷ ಅಂತ. ಆದ್ರೂ ಈ ಕಾಗೆನಲ್ಲಿರುವ ಆ ಪಿಶಾಚಿ ಯೋನಿ ಕೇಳುತ್ತೆ, ಬ್ರಹ್ಮ ರಾಕ್ಷಸನಾಗಿರುವ ಆ ಯೋನಿ, ಇಲ್ಲ ನಾನು ಕೊಡಬೇಕು, ಆಯಿತು ಕಣಯ್ಯ, ನನ್ನ ಹೆಂಡತಿನಾದ್ರೂ ಕೇಳ್ಕೊಂಡು ಬಂದು ನಿನ್ನ ಕೇಳ್ತೀನಿ, ನನಗಂತೂ ಏನು ಬೇಡ, ನನ್ನ ಹೆಂಡತಿಗೆ ಏನಾದ್ರೂ ಬೇಕಾಗಿದ್ರೆ ಕೇಳ್ಕೊಂಡು ಬಂದು ತಿಳಿಸ್ತೀನಿ, ಖಂಡಿತ ಅವಳು ಏನು ಹೇಳ್ತಾಳೋ ಅದನ್ನು ನಿನಗೆ ಕೊಡ್ತೀನಿ. ಆಗ ತನ್ನ ಧರ್ಮಪತ್ನಿಯ ಬಳಿನಲ್ಲಿ ಕೇಳ್ತಾನೆ, ನಿನಗೇನು ಬೇಕು, ಇದನ್ನೆಲ್ಲ ನಡೆದಿದ್ದನ್ನ ಹೇಳ್ತಾನೆ. ಆಗ ಆ ಧರ್ಮಪತ್ನಿಯು ಎಷ್ಟು ಪುಣ್ಯವಂತಳು ಅಂತಂದರೆ, ನಾನು ನಿಮ್ಮ ಸೇವೆಯಲ್ಲಿ ನಾನು ತೃಪ್ತಿಯನ್ನು ಪಡೆದಿದ್ದೀನಿ, ನನಗೆ ಇನ್ನೇನು ಬೇಕು, ಏನೂ ಬೇಡ. ಎಂತಹ ಸತಿಪತಿಗಳು. ಆಗ ಪರಿಪೂರ್ಣ ಮನಸ್ಸಿನಿಂದ ಬಂದು ಆ ಬ್ರಹ್ಮರಾಕ್ಷಸನಲ್ಲಿ, ಆ ಕಾಗೆ ಯೋನಿನಲ್ಲಿರುವ ಬ್ರಹ್ಮರಾಕ್ಷಸನಿಗೆ ಹೇಳ್ತಾರೆ, ಹೇ ಬ್ರಹ್ಮರಾಕ್ಷಸ ಆಗೋರ್ತೀನಿ, ನಾವೆಲ್ಲ ಆತ್ಮತೃಪ್ತಿಯನ್ನು ಹೊಂದಿದ್ದೀವಿಪ್ಪ, ನನಗೇನೂ ಬೇಡ, ಸಾಕು, ನನಗಿರೋ ಈ ಭಕ್ತಿ ಇನ್ನೂ ನನಗೆ ವೃದ್ಧಿ ಆಗುವಂತೆ ಅನುಗ್ರಹಿಸು. ಆದ್ರೂ ನೋಡಿ, ಈ ಬ್ರಹ್ಮ ರಾಕ್ಷಸನಿಗಿರುವ ನೀಯತ್ತು ನಮಗೆ ಇಲ್ದಂಗೆ ಆಗ್ತಾ ಇದೆ. ಅವನು ಕೇಳ್ತಾನೆ, ಹಾಗೆ ಹೋಗಬಾರ್ದು ಕಣಯ್ಯ, ನಾನು ಏನಾದ್ರೂ ನಿನಗೆ ಕೊಡಬೇಕು, ಕೇಳ್ಕೊ, ನಿನಗೆ ಅಷ್ಟೈಶ್ವರ್ಯಗಳನ್ನೇ ಕೊಡ್ತೀನಿ ಅಂತ. ಹಾಗೆ ಹೇಳ್ತಾರೆ, ಬೇಡ ಕಣಯ್ಯ, ಇದರಿಂದ ನಾನೆಲ್ಲಾದರೂ ನನ್ನ ಭಗವಂತನ ಮರೆತು ಬಿಟ್ಟೇನು, ಈಗ ನಾನು ಆನಂದವಾಗಿದ್ದೀನಿ. ಆಗ ಈ ಬ್ರಹ್ಮರಾಕ್ಷಸ ಯೋನಿನಲ್ಲಿರುವ ಕಾಗೆ ಇಷ್ಟು ಪೀಡಿಸ್ತಾ ಇರುತ್ತೆ. ಆಗ ಇಬ್ಬರು ಗೊಂದಲಕ್ಕಾಗಿ ಆಗ ಒಂದು ವರವನ್ನು ಕೇಳ್ತಾರೆ, ಆಯಿತು ಕಣಯ್ಯ, ನೀನು ಇಷ್ಟು ಕೊಡಬೇಕು ಅನ್ನಿಸ್ತಾ ಇದ್ದರೆ ನಮಗೊಂದು ಇಬ್ರಿಗೂ ಒಂದು ತೀವ್ರವಾದ ಒಂದು ಬಯಕೆ ಇದೆ, ಅದನ್ನು ನೀನು ನೆರವೇರಿಸ್ತೀಯಾ? ಆಗ ದೈವಜ್ಞ ಸೋಮಯಾಜಿ ಕೇಳ್ತಾನೆ, ನನಗೊಂದು ಹುಟ್ಟಿನಿಂದಲೂ ಒಂದೇ ಒಂದು ಬಯಕೆ ಕಣಯ್ಯ, ಕೇಳು ಅಂತಂದು ಇವನು ಉತ್ಸುಕನಾಗ್ತಾನೆ. ಏನು ಬೇಕು ಕೇಳು, ಸಿರಿವಂತಿಕೆ ಬೇಕಾ, ಅಷ್ಟೈಶ್ವರ್ಯಗಳು ಬೇಕಾ, ನಿನಗೆ ಚಿರಯೌವನ ಕೊಡ್ಲಾ, ಅದು ಯಾವುದೂ ಬೇಡ ಕಣಯ್ಯ, ಅವೆಲ್ಲ ಕ್ಷಣಿಕ, ನಂದು ಒಂದೇ ಒಂದು ಬಯಕೆ, ನನ್ನ ಆರಾಧ್ಯ ದೈವ ಭಗವಾನ್ ದತ್ತಾತ್ರೇಯನ ದರ್ಶನವನ್ನು ನೀನು ಕರುಣಿಸು. ಎಂಥ ವರವನ್ನು ಕೇಳಿದ. ಆ ಕೇಳಿದ ತಕ್ಷಣವೇ ಆ ಬ್ರಹ್ಮ ರಾಕ್ಷಸನಿಗೆ ನಡುಕ ಉಂಟಾಯ್ತು. ಒಂದು ಕ್ಷಣ ಹೊರಟಿ ಅದೃಶ್ಯವಾಗಿ ದೂರ ಓಡಿ ಹೋಗ್ಬಿಟ್ಟ. ಹಾಗೆ ಇದನ್ನು ನೋಡಿ ನಿರಾಸೆಯಿಂದ ಮನೆಯೊಳಗೆ ದಂಪತಿಗಳು ಬಂದರು. ಕೆಲವೊಂದು ಸಮಯ ಕಳೆದ ತಕ್ಷಣ ಮತ್ತೆ ಆ ಕಾಗೆ ಯೋನಿನಲ್ಲಿ ಬ್ರಹ್ಮರಾಕ್ಷಸ ಬಂತು. ಅಯ್ಯ ದೈವಜ್ಞ ಸೋಮಯಾಜಿ ಅಂತಂದು ಕರೀತಾನೆ. ಆಗ ಮತ್ತೆ ಬರ್ತಾರೆ. ಆಗ ಕೇಳ್ತಾರೆ, ಅಲ್ಲ ಕಣಯ್ಯ, ನಮ್ಮ ಬಯಕೆ ಇದೆ ಒಂದು ಮಾತ್ರ, ಭಗವಾನ್ ದತ್ತಾತ್ರೇಯರ ದರ್ಶನ ಬರ್ತು ಪಡೆಯುವಂಗೆ ಮಾಡಿಕೊಡಯ್ಯ. ಮತ್ತೆ ಮಾಯ ಆಗಿಬಿಡ್ತು. ಹಾಗೆ ಹೇಳಿದ್ರು, ಎಲ್ಲೋ ನಮ್ಮ ಈ ಬಯಕೆ ನೆರವೇರೋದಿಲ್ಲ, ಎಲ್ಲೋ ಬ್ರಹ್ಮರಾಕ್ಷಸ ನಮ್ಮ ಜೊತೆಯಲ್ಲಿ ಆಟ ಆಡ್ತಾ ಇರಬೇಕೇನೋ ಅಂತಂದು ದಂಪತಿಗಳು ಒಳಗಡೆ ಬರ್ತಾ ಇರೋ ಸಮಯದಲ್ಲಿ ಆಗ ಮತ್ತೆ ಕಾಗೆ ಯೋನಿನಲ್ಲಿರುವ ಬ್ರಹ್ಮರಾಕ್ಷಸ ಮತ್ತೆ ಅಲ್ಲಿಂದ ಹೇಳ್ತಾವ, ಅಲ್ಲ ಕಣಯ್ಯ, ಖಂಡಿತ ಆ ಹೆಸರನ್ನೇ ಹೇಳಬೇಡ, ಯಾಕಂದರೆ ನಿನ್ನಂಥ ಪರಮ ಭಕ್ತನ ಬಾಯಿನಲ್ಲಿ ಬಂದರೆ ಒಂದು ಧನಾತ್ಮಕವಾಗಿ ಬರುತ್ತೆ, ಆ ಧ್ವನಿಯನ್ನು ಕೇಳಿದ್ರೇ ನನಗೆ ನಡುಕ ಉಂಟಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದರೆ ಭಕ್ತಿಯಿಂದ
ದತ್ತ ಅಂತಂದರೆ ಸಾಕಂತೆ ಸಕಲ ದುಷ್ಟ ಶಕ್ತಿಗಳು ಅಷ್ಟು ದೂರ ಹೋಗ್ತವೆ. ಅದರ ಅರ್ಥ ಗುರುಗಳು, ನಮ್ಮ ಇಂದಿನ ಗುರುಗಳು ಬರೆದಿದ್ದಾರಲ್ಲ ಆ ದತ್ತ ವಿಜಯದಲ್ಲಿ, ಅದನ್ನು ಓದ್ತಾ ಇದ್ರೇ ಸಾಕು, ಅಷ್ಟು ಪುಣ್ಯ ಕಣೆ. ಒಂದೊಂದು ಮಹಿಮೆಗಳು ಅನಂತವಾಗಿದ್ದಾವೆ ಆ ದತ್ತಾತ್ರೇಯಂದು ಅದರೊಳಗೆ ಬರೆದಿರೋ ಒಂದೊಂದು ಮಹಿಮೆಗಳು. ಅದರೊಳಗೆ ಒಂದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆಗ ಆ ಕಾಗೆಯವನಲ್ಲಿರೋ ಬ್ರಹ್ಮ ರಾಕ್ಷಸ ಹೇಳ್ತಾನೆ, ಆ ಹೆಸರನ್ನ ಮಾತ್ರ ಕರಿಬೇಡ ಕಣಯ್ಯ, ಯಾಕಂದರೆ ಆ ಹೆಸರಿನಲ್ಲಿ ಅಷ್ಟು ಶಕ್ತಿ ಇದೆ. ನನ್ನ ಹೃದಯನ ನಿಂತು ಹೋದ ಹಾಗೆ ಶಕ್ತಿ ಉಂಟಾಗುತ್ತೆ. ಯಾಕಂದರೆ ಆ ದತ್ತಾತ್ರೇಯ ಅಂತಂದ್ರೆ ಅಷ್ಟು ಶಕ್ತಿ ಕಣಯ್ಯ. ಹೀಗಾಗಿ ನಾನು ಇದನ್ನು ನನ್ನ ಕೈಯಿಂದ ಇದು ಸಾಧ್ಯ ಇಲ್ಲ ಕಣಯ್ಯ. ಅವನ ದರ್ಶನವನ್ನು ನಾನು ಹೆಂಗೆ ಮಾಡಿಸ್ಲಿ? ಯಾಕಂದರೆ ಎಲ್ಲವನ್ನ ಮೀರಿದವನವನು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ತ್ರಿಮೂರ್ತಿಗಳ ಸ್ವರೂಪ, ಮಹಾನ್ ಗುರು, ಆದಿಗುರು, ಇಡೀ ಲೋಕಕ್ಕೆ ಆದಿಗುರು ಕಣ ದತ್ತಾತ್ರೇಯ. ಅಂಥವನ ದರ್ಶನ ಪರಮ ಪವಿತ್ರವಾದದ್ದು. ಆದರೆ ನೀನು ಕೇಳಿದೀಯ, ನನ್ನ ಕೈನಲ್ಲಿ ಕೊಡಲಿಕ್ಕೆ ಸಾಮರ್ಥ್ಯ ಇಲ್ಲ. ಅದು ನನಗೆ ತುಂಬ ದುಃಖ ಉಂಟಾಗ್ತಾ ಇದೆ. ಏಕೆಂದರೆ ನಿನ್ನ ಮನೆಯ ಅನ್ನವನ್ನು, ಪ್ರಸಾದವನ್ನು ತಿಂದಿದ್ದೀನಿ ನೋಡು. ಎಷ್ಟು ಒಂದು ಮನೆಯ ಅನ್ನದ ಪ್ರಸಾದಕ್ಕೆ ಎಷ್ಟು ನಿಯತ್ತು. ಆದರೆ ಇವತ್ತಿನ ದಿನ ನಮ್ಮ ಕಲಿಯುಗದಲ್ಲಿ ಈ ನಿಯತ್ತಿಗೆ ಬೆಲೆ ಇಲ್ದಂಗೆ ಆಗ್ತಾ ಇದೆ. ಒಂದು ಮನೆಯಲ್ಲಿ ನಾವು ಅನ್ನ ತಿಂದರೆ ಆ ಮನೆಗೆ ನಾವು ಎಷ್ಟು ಋಣ ಇರಬೇಕು ಅನ್ನೋದನ್ನ ಈ ಪುರಾಣದಲ್ಲಿ ತಿಳಿಸ್ತಾ ಇದೆ. ಏಕೆಂದರೆ ಪುರಾಣ ಅಂದರೆ ಒಂದು ಕಥೆಯಾಗಿ ಕೇಳಬಾರ್ದು, ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳರಾಗಬೇಕು. ಆದ್ದರಿಂದಲೇ ಇಂಥ ಮಹಾನ್ ಮಹಿಮಾನ್ವಿತವಾದ ಕಥೆಗಳನ್ನು ಯಾಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ, ನಮ್ಮ ಎಲ್ಲ ಜನ್ಮವನ್ನು ಸಾರ್ಥಕವನ್ನು ಮಾಡ್ಕೋಬೇಕು. ಆ ಅನ್ನವನ್ನು ತಿಂದಾಗ ಅಲ್ಲಿ ಅನ್ನದ ಋಣ ಅಂತಂದಿರುತ್ತೆ, ಆ ಋಣವನ್ನು ತೀರಿಸಬೇಕಂತೆ. ಆದರೆ ಇವತ್ತಿನ ದಿನ ನಾವು ಎಲ್ಲಿ ಅನ್ನವನ್ನು ತಿಂತೀವೋ ಅಲ್ಲಿ ಮೋಸ ಕಪಟಗಳನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಅಂತಹ ಬುದ್ಧಿಗಳನ್ನು ನಾವೆಲ್ಲರೂ ತ್ಯಜಿಸಬೇಕು. ಇದರಿಂದ ನಮ್ಮ ಆತ್ಮೋನ್ನತಿಗಳು ಉಂಟಾಗ್ತವೆ. ನೋಡಿ, ಆ ಬ್ರಹ್ಮ ಪಿಶಾಚಿ ಕೇಳುತ್ತೆ, ನಿನ್ನ ವೈಶ್ವದೇವದ ಅನ್ನದ ಪ್ರಸಾದವನ್ನು ನಾನು ತಿಂದಿದ್ದೀನಲ್ಲ, ಇದರ ಋಣವನ್ನು ನಾನು ಕಳ್ಕೋಬೇಕು. ಆ ಋಣವನ್ನು ಇಟ್ಕೊಂಡು ಮತ್ತೆ ನಾನು ಮುಂದಿನ ಯೋನಿನಲ್ಲಿ ಮತ್ತೆ ಬರಬೇಕಾಗುತ್ತಲ್ಲ ನಿನ್ನ ಅನ್ನದ ಋಣವನ್ನು ತೀರಿಸಲಿಕ್ಕೆ. ನನ್ನ ಕೈನಲ್ಲಿ ಇದನ್ನು ಕೊಡಲಿಕ್ಕೆ ಸಮರ್ಥ್ಯ ಇಲ್ಲ. ಆದರೂ ಒಂದು ದಾರಿ ನಿನಗೆ ಹೇಳ್ತೀನಿ ದೈವಜ್ಞ ಸೋಮಯಾಜಿ. ಏನಪ್ಪ ಮಾಡಬೇಕು ಅಂತಂದರೆ, ನಿನಗೆ ನಾನು ನೇರವಾಗಿ ಭಗವಾನ್ ದತ್ತಾತ್ರೇಯನ ದರ್ಶನ ಮಾಡಿಸ್ಲಿಕ್ಕಾಗಲ್ಲ, ಆದರೆ ಅವನು ಎಲ್ಲಿದ್ದಾನೆ ಅನ್ನೋ ಮಾರ್ಗವನ್ನು ನಾನು ತಿಳಿಸ್ತೀನಿ. ನೀನು ಮಾತ್ರ ಹೋಗಿ ಅವನನ್ನು ನೋಡ್ಕೋಬೇಕು. ಏಕೆಂದರೆ ನಾನು ಅಲ್ಲಿಗೆ ಬರಲಿಕ್ಕೆ ನನ್ನ ಜನ್ಮದಲ್ಲಿ ಶಕ್ತಿ ಇಲ್ಲ. ಏಕೆಂದರೆ ಇಂತಹ ಬ್ರಹ್ಮ ಪಿಶಾಚಿ ಆಗಿದ್ರೂ ಸಹಿತ ಅವನ ಮುಂದೆ ನಿಂತ್ಕೊಂಡ್ರೆ ನಾನು ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮವಾಗ್ತೀನಿ. ದತ್ತನ ಭಗವಾನ್ ಎದುರುಗಳಿನಲ್ಲಿ ನಾನು ನಿಂತ್ಕೊಂಡ್ರೆ ಸುಟ್ಟು ಭಸ್ಮವಾಗಿ ಹೋಗ್ಬಿಡ್ತೀನಿ. ಆದರೆ ನಿನ್ನ ಅನ್ನದ ಮನೆಯ ಪ್ರಸಾದ ಋಣಕ್ಕೋಸ್ಕರ ಅವನು ಎಲ್ಲಿದ್ದಾನೆ ಅಂತಂದು ನಾನು ಹೇಳಬಲ್ಲೆ, ನೀನು ಹೋಗಿ ನೋಡ್ಕೋಬೇಕು. ಆಗ ಸತಿಪತಿಗಳಿಗೆ ಆನಂದ ಉಂಟಾಗತ್ತೆ. ಎಷ್ಟು ಎಂತಹ ವರವನ್ನು ಪಡೆದ್ವಿ ಅಂತಂದರೆ ಅಮರತ್ವವನ್ನೇ ಪಡೆದ್ವಿ ಅಂತಂದು. ನೋಡಿ, ಬೇರೆ ಯಾರನ್ನು ಅಂತಹ ನಿಷ್ಕಲ್ಮಶವಾದ ಭಕ್ತಿ ಆ ದಂಪತಿಗಳಿಗೆ. ಆಯಿತು, ಪರವಾಗಿಲ್ಲ, ಅಷ್ಟಾದ್ರೂ ತೋರಿಸಿದ್ರೆ ನಾವೇ ಹೋಗಿ ನೋಡ್ತೀವಿ ಅಂತಂದು ಆಯಿತು ಅಂತಂದು ಹೇಳಿ ಬಿಡ್ತಾರೆ. ಕೆಲವೊಂದು ಸಮಯ ಆಗುತ್ತೆ. ಆಗ ಮಧ್ಯರಾತ್ರಿಯ ಸಮಯ. ಆ ಕಾಗೆ ಬಂದು ಕರೀತೆ ಬ್ರಹ್ಮ ಪಿಶಾಚಿ, ಓ ದೈವಜ್ಞ ಸೋಮಯಾಜಿ, ಬೇಗ ಬಾ ಅಂತಂದು. ಮಧ್ಯರಾತ್ರಿ ಆಗ ಕರೆಯುತ್ತೆ. ಆಗ ದೈವಜ್ಞ ಸೋಮಯಾಜಿಗೆ ಹೆದರಿಕೆ ಉಂಟಾಗುತ್ತೆ. ಮಧ್ಯರಾತ್ರಿ ಬ್ರಹ್ಮ ಪಿಶಾಚಿ ಬಂದು ನನ್ನ ಕರೀತಾ ಇದೆ, ಎಲ್ಲೋ ನಾನು ತಿನ್ನುತ್ತೇನೆ. ಆದರೆ ಅವರ ಸತಿ ಧೈರ್ಯವನ್ನು ಹೇಳ್ತಾಳೆ. ಒಂದು ನಂಬಿಕೆ ಇಡಬೇಕು, ಒಂದು ವಿಶ್ವಾಸವನ್ನು ಇಡಬೇಕು. ಅದು ನಿನ್ನ ಮಿತ್ರತ್ವವನ್ನು ಬಯಸಿ ಬಂದಿದೆ. ಹೀಗಾಗಿ ಕೆಲವೊಂದು ಮಿತ್ರರಲ್ಲಿ ವಿಶ್ವಾಸವನ್ನು ಇಡಬೇಕು. ಈಗ ಅಪನಂಬಿಕೆಯನ್ನು ತಾಳಬಾರದು ಅಂತಂದು ಜ್ಞಾನವನ್ನು ನೀಡ್ತಾಳೆ.
ನೋಡಿ, ಸತಿ ಪತಿಗಳಲ್ಲಿ ಎಂತಹ ಅನುಬಂಧ ಇರಬೇಕು ಅನ್ನೋದಕ್ಕೆ ಇದು ಸಾಕ್ಷಿ. ಆಗ ದೈವಜ್ಞ ಸೋಮಯಾಜಿ ತನ್ನ ಹೆಂಡತಿಯ ಮಾತನ್ನು ಕೇಳಿ ಹೊರಗಡೆ ಬರ್ತಾನೆ. ಆಗ ಆ ಬ್ರಹ್ಮ ಪಿಶಾಚಿ ಹೇಳುತ್ತೆ, ಈ ಊರಿನ ಹೊರಗಿನ ಸ್ಮಶಾನದಲ್ಲಿ ಈ ಕ್ಷಣದಲ್ಲಿ ಬೇಗ ಹೊರಡು, ದೊಡ್ಡ ಆಲದ ಮರದ ಬಳಿಯಲ್ಲಿ ನಿನ್ನ ದತ್ತ ಇದ್ದಾನೆ, ಬೇಗ ಹೋಗಿ ಅವನಲ್ಲಿ ಶರಣಾಗಪ್ಪ. ಆ ಮಾತನ್ನು ಕೇಳಿ ತನ್ನ ಹೆಂಡತಿಗೆ ಹೇಳ್ತಾನೆ, ಬೇಗ ನೀನು ಪೂಜೆಗೆ ಸಿದ್ಧ ಮಾಡಿಕೋ, ನನ್ನ ಭಗವಂತನ ಕರೆದುಕೊಂಡು ಬರ್ತೀನಿ, ದತ್ತನನ್ನು ಕರ್ಕೊಂಡು ಬರ್ತೀನಿ ಅಂತ ಓಡಿ ಹೋಗ್ತಾನೆ. ಬ್ರಹ್ಮಪಿಶಾಚನು ಹಿಂದೆ ಪರಿಪಾಲನೆಯನ್ನು ಮಾಡುತ್ತೆ, ಹಿಂಬಾಲಿಸ್ತೆ. ಹೀಗೆ ಅವನು ಸ್ಮಶಾನವನ್ನು ಪ್ರವೇಶಿಸಿದ ತಕ್ಷಣ ಬ್ರಹ್ಮಪಿಶಾಚಿ ಹೇಳುತ್ತೆ, ನಾನು ಇಲ್ಲಿಂದ ಒಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಒಳಗಡೆ ದತ್ತ ಇದ್ದಾನೆ, ಆ ದತ್ತನಿಂದ ನಾನು ಸರಿಸುಮಾರವಾಗಿ ದೂರ ಆಗಿರಬೇಕು, ಅವನ ಪ್ರಭೆಗೆ ನಾನು ಬಂದರೆ ನಾನು ಸುಟ್ಟು ಭಸ್ಮ ಆಗ್ತೀನಿ, ಹೀಗಾಗಿ ನೀನು ಪ್ರವೇಶ ಮಾಡು. ಸ್ಮಶಾನದ ಮಧ್ಯಭಾಗದಲ್ಲಿ ಆಲದ ಮರ ಹೊಂದಿದೆ, ಆ ಆಲದ ಮರದ ಹತ್ರ ಅವನು ಯೋಗಸ್ಥನಾಗಿದ್ದಾನೆ, ಹೋಗಿ ಅವನ ಪಾದವನ್ನು ಇಡಿ. ಆಗ ಇವನು ಓಡಿ ಬರ್ತಾನೆ. ಮೊಟ್ಟ ಮೊದಲು ಅವನು ತಮ್ಮ ಜೀವನದಲ್ಲಿ ಮೊದಲನೇದು ಸ್ಮಶಾನ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಸ್ಮಶಾನದ ಎಲ್ಲ ರೂಪಗಳನ್ನು ನೋಡಿ ಮನಸ್ಸಿನಲ್ಲಿ ಒಂದು ವಿಕಾರ ಭಯ ಉಂಟಾಗ್ತಾ ಹೋಗುತ್ತೆ. ಅಲ್ಲಿರೋ ಅನೇಕ ಮೂಳೆಗಳು, ನಾಯಿ ನರಿಗಳ ಶಬ್ದಗಳು, ವಿಚಿತ್ರ ಶಬ್ದಗಳಿಂದ ತುಂಬಿ ಹೋಗಿದೆ. ಇದನ್ನು ಕೇಳಿ ತನ್ನ ಮನಸ್ಸಿನಲ್ಲೇ ಭಯವನ್ನು ಉಂಟು ಮಾಡ್ತಾ ಹೋಗ್ತಾ ಇದೆ. ಆದ್ರೂ ತನ್ನ ಭಗವಂತನನ್ನು ನೋಡಬೇಕು ಅನ್ನೋ ಹಂಬಲದಿಂದ ಮುಂದೆ ಹೋಗ್ತಾನೆ. ಅತ್ಯಂತ ಶುದ್ಧನಾಗಿ ಮಡಿ ಮೈಲಿಗೆಯಿಂದ ಅವನು ಆಚರಣೆ ಮಾಡ್ತಾ ಇರೋದು. ಹಾಗೆ ಯೋಚನೆ ಮಾಡ್ತಾನೆ, ತನ್ನ ಮಡಿ ಮೈಲಿಗೆ ಇಲ್ಲಿ ಭಂಗ ಆಯ್ತಲ್ಲ ಅಂತಂದು ಒಂದು ಮನಸ್ಸು, ಇನ್ನೊಂದು ಮನಸ್ಸು ನನ್ನ ಭಗವಂತ ಇಲ್ಲಿದ್ದಾನೆ, ಆದ್ರೂ ಅವನನ್ನು ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ. ಆಗ ಅವನು ಮುಂದೆ ಪ್ರಯಾಣ ಮಾಡ್ತಾನೆ. ಹೋಗಿ ನೋಡ್ತಾನೆ, ಆ ಬ್ರಹ್ಮ ಪಿಶಾಚಿ ಹೇಳಿದ ಆ ಮರ ಬರುತ್ತೆ. ಆ ಆಲದ ಮರ ಇದೆ, ದೊಡ್ಡದಾಗಿ ಬೃಹದಾಕಾರವಾಗಿ. ಅಲ್ಲಿ ನೋಡ್ತಾನೆ, ಅಲ್ಲೆಲ್ಲೂ ನೋಡಿದ್ರು ಅಲ್ಲಿ ಯಾರು. ಆಗ ಅಲ್ಲೆಲ್ಲ ಓಡಾಡ್ತಾನೆ. ಆಗ ಓಡಾಡಿ ನಿರಾಶನಾಗಿ, ಎಲ್ಲೋ ನನ್ನ ಬ್ರಹ್ಮ ಪಿಶಾಚಿ ಸುಳ್ಳು ಹೇಳ್ಬಿಟ್ನಲ್ಲ ನನ್ನ ಮಿತ್ರ, ತನ್ನ ಪಿಶಾಚಿಯ ವೃತ್ತಿಯನ್ನು ತೋರಿಸ್ಬಿಟ್ಟ ಅಂತಂದು ನಿರಾಶನಾಗಿ ಬರಬೇಕಾದ್ರೆ ಒಬ್ಬ ವ್ಯಕ್ತಿ ಅವನ ಎದುರುಗಡೆ ಬರ್ತಾನೆ. ಮೈ ಮೇಲೆಲ್ಲ ಬೂದಿ, ಮೂಳೆಗಳ ಮಾಲೆಯನ್ನು ಹಾಕಿಕೊಂಡಿದ್ದಾನೆ, ದಿಗಂಬರನಾಗಿ ನಿಂತಿದ್ದಾನೆ. ಆ ನೋಡಿದ ತಕ್ಷಣ, ಅಯ್ಯೋ ಸ್ನಾನ ಮಾಡಿಲ್ಲ, ಇಷ್ಟು ದಿನ ಆಯಿತು, ಎಂಥ ಭಯಂಕರವಾಗಿದೆಯಲ್ಲ ಅಂತಂದು ಹೇಳಿ, ಆಗ ಆ ವ್ಯಕ್ತಿ ಒಂದು ಮೂಳೆಯನ್ನು ತೆಗೆದುಕೊಂಡು ಅವನಿಗೆ ಬಿಸಾಡ್ತಾನೆ. ಅಯ್ಯೋ ನಾನು ಎಷ್ಟು ಮಡಿಯಿಂದ ಇದ್ದೇನೆ, ಮೂಳೆ ಬಿದ್ದು ಬಿಡ್ತಲ್ಲ ಅಂತಂದು ಹೇಳಿ ಆ ಒಂದು ಇದಕ್ಕೆ ಬರ್ತಾ ಇರೋದಕ್ಕೆ ರಭಸದಿಂದ ಆ ಮೂಳೆ ಬಂದು ತನ್ನ ದೇಹವನ್ನು ಸ್ಪರ್ಶನೆ ಮಾಡಿಬಿಡುತ್ತೆ. ದೈವಜ್ಞ ಸೋಮಯಾಜಿದು ಆ ಗಾಬರಿಗೆ ಅವನು ಮೂರ್ಛಿತನಾಗಿ ಬಿದ್ದು ಬಿಡ್ತಾನೆ. ಮತ್ತೆ ಎಚ್ಚೆತ್ತು ನೋಡ್ತಾನೆ, ವೇಗವಾಗಿ ತನ್ನ ಮನೆಯನ್ನು ಸೇರಿಕೊಳ್ತಾನೆ. ನಡೆದ ಸಂಗತಿಯೆಲ್ಲ ಹೇಳ್ತಾನೆ ತನ್ನ ಹೆಂಡತಿ ಬಳಿನಲ್ಲಿ, ಹೀಗೆಲ್ಲ ನಡೀತು ಅಂತ. ಇಬ್ಬರೂ ಗಾಬರಿಯಿಂದ ಆ ಬ್ರಹ್ಮ ರಾಕ್ಷಸ ನಮ್ಮನ್ನು ದಾರಿ ತಪ್ಪಿಸಿದ ಅಂತಂದು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಆ ಬ್ರಹ್ಮ ರಾಕ್ಷಸ ಮನೆಯಿಂದ ಹೊರಗಡೆ ಮತ್ತೆ ಬಂದು ಕರೀತಾನೆ, ಓ ಸೋಮಯಾಜಿ ಹೊರಗಡೆ ಬಾ. ಆಗ ಮತ್ತೆ ಬಂದು ಹೇಳ್ತಾರೆ, ಅಲ್ಲ ಕಣಯ್ಯ, ನನ್ನ ದೈವವನ್ನು ತೋರಿಸ್ತೀನಿ ಅಂತಂದು ಸ್ಮಶಾನಕ್ಕೆ ಕರ್ಕೊಂಡೋಗಿ ಎಲ್ಲೋ ನಿಲ್ಲಿಸಿ ಯಾವುದೋ ವ್ಯಕ್ತಿ ನನ್ನನ್ನು ಇಷ್ಟು ಹೊಡೆದುಬಿಟ್ನಲ್ಲಪ್ಪ ಅಂತ. ಆಗ ನಗ್ತಾನೆ, ಹೇ ಸೋಮಯಾಜಿ, ಅವನು ಯಾರೂ ಅಲ್ಲ, ಅವನೇ ನಿನ್ನ ದತ್ತ ಭಗವಾನ್, ಅವನೇ ನಿನ್ನ ದತ್ತಾತ್ರೇಯ, ನೀನು ಅರ್ಥಕೊಂಡಲೇ ಓದಲ್ಲ,
ಸಾಕ್ಷಾತ್ ದೈವನೇ ನಿನ್ನ ಮುಂದೆ ಇತ್ತು. ಆಗ ಯೋಚನೆಯನ್ನು ಮಾಡ್ತಾನೆ, ಅಯ್ಯೋ ಅವನು ನಮ್ಮ ದತ್ತ ಭಗವಾನ ಅಂತಂದು ಯೋಚನೆ ಮಾಡ್ತಾನೆ. ಆಗ ಹೇಳ್ತಾನೆ, ಬೇಗ ಬರಬೇಕು ಕಣಯ್ಯ, ಈಗ ಬೇರೆ ಊರಿನಲ್ಲಿ ನಿನ್ನ ದತ್ತ ಭಗವಾನಿದ್ದಾರೆ, ಬಾ. ಆಗ ಕರ್ಕೊಂಡು ಹೋಗ್ತಾರೆ. ಆಗ ಬೇರೆ ಊರಿನ ಒಂದು ವೇಶ್ಯೆ ಮನೆಯಲ್ಲಿ ವೇಶ್ಯೆ ಅನವರತವಾಗಿ ದತ್ತ ಭಗವಾನನ ಆರಾಧನೆಯನ್ನು ಮಾಡಿದ್ದಾಳೆ. ಅಲ್ಲಿ ದತ್ತ ಭಗವಾನನ ಪಾದ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಆ ಮನೆಗೆ ಹೇಳ್ತಾನೆ, ನೋಡು ಅಲ್ಲಿ ಮನೆ ಒಳಗಡೆ ನಿನ್ನ ದತ್ತ ಭಗವಾನಿದ್ದಾರೆ. ಆಗ ಇವನು ಆ ಮನೆಯನ್ನು ಪ್ರವೇಶ ಮಾಡ್ತಾನೆ. ಊರಿನ ಜನ ಎಲ್ಲ ನೋಡ್ತಾರೆ, ಅಯ್ಯೋ ನಮ್ಮ ದೈವಜ್ಞ ಸ್ವಾಮಿಯಾಜಿ ಇಂಥ ಮನೆಯನ್ನು ಪ್ರವೇಶ ಮಾಡಿದ್ನಲ್ಲ. ಆದ್ರೂ ಜೋರಾಗಿ ಗಟ್ಟಿನಲ್ಲಿ ಹೇಳ್ತಾ ಇದ್ದಾನೆ ಬ್ರಹ್ಮರಾಕ್ಷಸ, ಒಳಗಡೆ ನಿನ್ನ ದತ್ತಾತ್ರೇಯ ಇದ್ದಾನೆ, ಹೋಗಿ ಅವನ ದರ್ಶನವನ್ನು ತೆಗೆದುಕೋ. ಅಲ್ಲಿ ಒಳಗಡೆ ಹೋದ ತಕ್ಷಣ ಅಲ್ಲಿನ ವಿಚಿತ್ರಗಳನ್ನು ನೋಡಿ ಮತ್ತೆ ತಲೆ ತೆರೆಗಿ ಬಿದ್ದು ಬಿಡ್ತಾನೆ ಹೊರತು. ಆಗ ಆ ವ್ಯಕ್ತಿ ಅಲ್ಲಿಂದ ಎದ್ದು ಓಡೋಗ್ತಾನೆ. ಆ ವ್ಯಕ್ತಿ ಯಾರು ಪಾದ ಪೂಜೆಯನ್ನು ಮಾಡ್ತಾರೋ ಅವನು ನಗ್ತಾ ಆ ಮನೆಯಿಂದ ಹೊರಗಡೆ ಹೋಗ್ತಾರೆ. ಮತ್ತೆ ಈ ದೈವಜ್ಞ ಸ್ವಾಮಿಯಾಜಿನ ಕೆಲವೊಂದು ಜನಗಳು ಅವನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಗ ಮತ್ತೂ ನಡೆದ ಸಂಗತಿಯನ್ನು ಹೇಳ್ತಾನೆ ತನ್ನ ಹೆಂಡತಿ ಬಳಿನಲ್ಲಿ. ಆಗ ಮತ್ತೆ ಈ ಬ್ರಹ್ಮ ರಾಕ್ಷಸ ಹೇಳ್ತಾನೆ, ಅಲ್ಲಿ ನೀನು ಯಾವ ವ್ಯಕ್ತಿಯನ್ನ ನೋಡಿದ್ಯೋ, ನಿನ್ನ ಎದುರುಗಡೆ ನಗ್ತಾ ಹೋದಂಥ ವ್ಯಕ್ತಿ ಅವನೇ ನಿನ್ನ ದತ್ತಾತ್ರೇಯ. ಹಾಗೆ ಹೇಳ್ತಾನೆ, ನನ್ನ ದತ್ತ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ. ಆದರೆ ಈಗ ಬಾ, ನಿನ್ನ ಊರಿನ ಕೊನೆಯ ಕೇರಿನಲ್ಲಿ ದತ್ತ ಭಗವಾನಿದ್ದಾರೆ. ಇದು 3ನೇ ಸತಿ, ಕೊನೆಯ ಗಳಿಗೆ ನನಗೂ ಸಹಿತನು ಈ ಯೋನಿಯಿಂದ ಮುಕ್ತಿ ಆಗ್ತಾ ಇದೆ, ನನ್ನ ಋಣವನ್ನು ನಾನು ತೀರಿಸಬೇಕು. ಆಗ ತನ್ನ ಹೆಂಡತಿಗೆ ಹೇಳ್ತಾನೆ, ಇದು 3ನೇ ಸಲ, ನಾನೂ ಸಹ ಪರೀಕ್ಷೆಯನ್ನು ಮಾಡಿ ಸಾಕಾಯಿತು, ಇದು 3ನೇದು, ನೋಡಿಬಿಟ್ಟು ನಾನು ಸುಮ್ಮನಾಗ್ತೀನಿ ಅಂತಂದು ಹೇಳಿ ಆ ದೈವಜ್ಞ ಸ್ವಾಮಿಯಾಜಿ ಬರ್ತಾನೆ. ಊರಿನ ಕೊನೆಯ ಕೇರಿನಲ್ಲಿ ಹೋಗ್ತಾರೆ. ಅಲ್ಲಿ 4-5 ನಾಯಿಗಳ ಜೊತೆಯಲ್ಲಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಈ ಶೇಂದಿ ಅಂತಂದು ಬರುತ್ತೆ. ಅದನ್ನು ಎಲ್ಲರೂ ಕುಡಿತಾ ಇರ್ತಾರೆ. ಅದರೊಳಗೆ ಒಬ್ಬ ಜಟಾಜೂಟನಾಗಿ ಅಘೋರಿಯ ರೀತಿಯಲ್ಲಿ ಅವನು ಸ್ವೀಕಾರ ಮಾಡ್ತಾ ಇರ್ತಾನೆ. ಆಗ ದೂರದಿಂದ ಹೇಳ್ತಾನೆ ಆ ಬ್ರಹ್ಮ ರಾಕ್ಷಸ, ಅಲ್ಲಿ ಕುಡಿತಾ ಇದ್ದಾನಲ್ಲ ಅವನೇ ನಿನ್ನ ದತ್ತಾತ್ರೇಯ. ಹೀಗಾಗಿ ಅವನ ಪಾದವನ್ನು ಗಟ್ಟಿಯಾಗಿ ಹಿಡಿ ತಿಳಿಸ್ತಾನೆ. ಆಗ ಬ್ರಹ್ಮ ರಾಕ್ಷಸ ಹೇಳ್ತಾನೆ, ಇದೆಲ್ಲ ಅವನ ಲೀಲೆಯಪ್ಪ. ದತ್ತ ಸರ್ವವ್ಯಾಪಿ, ಅಣುರೇಣು ತೃಣಕಾಷ್ಟಗಳಲ್ಲಿ ಅವನು ವ್ಯಾಪಿಸಿದ್ದಾನೆ. ಹೀಗಾಗಿ ನೀನು ತಿಳ್ಕೊಂಡಿರೋ ದತ್ತ ಅವನು ಸರ್ವಂತರ್ಯಾಮಿ ಅನ್ನೋದನ್ನ ತಿಳಿಸ್ಲಿಕ್ಕೆ ಅವನು ಆಡ್ತಾ ಇರೋ ಲೀಲೆಗಳು ಇದು. ಆದ್ದರಿಂದ ಇಡೀ ಜಗತ್ತಿನಲ್ಲಿ ಸರ್ವರಲ್ಲೂ ಅವನು ಅಣುರೇಣು ತೃಣಕಾಷ್ಟಗಳಿಂದ ಹಿಡಿದು ಪ್ರತಿಯೊಬ್ಬರನ್ನಲ್ಲೂ ದತ್ತ ಇದ್ದಾನೆ. ಹೋಗಿ ಬಲವಾಗಿ ಅವನ ಪಾದವನ್ನು ಹಿಡಿ. ಆಗ ಯೋಚನೆ ಮಾಡ್ತಾನೆ, ನನ್ನ ದತ್ತ ಅಂತಹ ಮಡಿಯನ್ನ ಪರಿಪಾಲನೆಯನ್ನು ಮಾಡ್ತಾನೆ ನಾನು. ಆಗ ಹೇಳ್ತಾನೆ, ನಾವುಗಳು ಬಾವಿಯ ಕಪ್ಪೆಯಾಗ ಅವನ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ವಿಶಾಲ ಕೋಣೆಯಲ್ಲಿ ನಮ್ಮ ವಿಶಾಲವಾದ ಹೃದಯವನ್ನು ತೆಗೆದಾಗ ಮಾತ್ರ ಭಗವಂತನ ಸಾಕ್ಷಾತ್ಕಾರ ನಮಗೆ ಉಂಟಾಗುತ್ತೆ. ನಮ್ಮ ಎಲ್ಲ ಈ ಮಾಯೆಯ ಭ್ರಾಂತಿಯಿಂದ ನಾವು ಹೊರಗಡೆ ಬಂದಾಗ ಮಾತ್ರ ಆತ್ಮ ಸಾಕ್ಷಾತ್ಕಾರ, ಭಗವಂತನ ಸಾಕ್ಷಾತ್ಕಾರ ಉಂಟಾಗುತ್ತೆ. ಅದನ್ನು ಬ್ರಹ್ಮ ರಾಕ್ಷಸ ಅಲ್ಲಿ ಬೋಧನೆಯನ್ನು ಮಾಡ್ತಾನೆ. ಆಗ ಆ ಅರಿವು ಬಂದು ನೇರವಾಗಿ ಹೋಗಿ ಆ ವ್ಯಕ್ತಿಯ ಬಳಿಯಲ್ಲಿ, ಆ ಬ್ರಹ್ಮ ರಾಕ್ಷಸ ಯಾವ ವ್ಯಕ್ತಿಯನ್ನು ಹೇಳಿದ್ನೋ ಆ ವ್ಯಕ್ತಿಯ ಬಳಿಯಲ್ಲಿ ಬಂದು ಪಾದವನ್ನು ಗಟ್ಟಿಯಾಗಿ ಹಿಡಿದು ಬಿಡ್ತಾನೆ. ಈ ಸಲ
ಅಲ್ಲಿ ಕಾಯ ವಾಚ ಮನಸ ಅಂತಂದು ತ್ರಿಕರಣ ಶುದ್ಧಿಯಿಂದ ಪಾದವನ್ನು ಹಿಡಿದು ಹೇಳ್ತಾನೆ, ಏ ದತ್ತ ಭಗವಾನ್, ನಾನು ಈಗ ಮನಸ್ಸಿನಿಂದಲೂ ಶರಣಾಗಿದ್ದೀನಾಗಿದ್ದೀನಿ ಅನ್ನೋ ಭಾವನೆ, ಪಶ್ಚಾತ್ತಾಪ ಅವನಲ್ಲಿ ಬಂತು. ಇಷ್ಟು ದಿನ ಅವನು ತನ್ನ ಒಂದು ಬಾವಿಯ ಕಪ್ಪೆ ಹೇಗಿರುತ್ತೋ ಆ ರೀತಿಯಿಂದ ಇದ್ದ. ಯಾವಾಗ ಈ ಉಪದೇಶವನ್ನು ತಿಳಿದ ಆಗ ವಿಶಾಲವಾದ ತನ್ನ ನೇತ್ರದಲ್ಲಿ ಭಗವಂತನನ್ನು ಅರಿದ. ಆ ಅರಿತು ಆ ಭಗವಂತನ ಪಾದದಲ್ಲಿ ಶರಣಾಗತಿಯಾಗಿದ್ದಾನೆ. ಏಕೆಂದರೆ ದತ್ತನ ಸಾಕ್ಷಾತ್ಕಾರ ಒಂದು ಸುಲಭ ಅಲ್ಲ. ಎಷ್ಟು ನಮ್ಮ ಮನಸ್ಸು ವಿಶಾಲವಾಗಿ ಹೋಗುತ್ತೋ ಅಷ್ಟು ಭಗವಂತ ದತ್ತ ನಮಗೆ ಹತ್ತಿರ ಆಗ್ತಾ ಹೋಗ್ತಾನೆ. ಅಲ್ಲಿ ಪಾದವನ್ನು ಹಿಡಿದು ಕೇಳ್ತಾ ಇದ್ದಾನೆ, ಹೇ ದತ್ತ ಭಗವಾನ್, ನಿನ್ನ ನಿಜ ರೂಪವನ್ನು ತೋರಿಸು. ಆಗ ಆ ನಾಯಿಗಳು ಬೊಗಳ್ತಾ ಇದ್ದಾವೆ. ಆ ಸೇಂದಿಯನ್ನು ಅವನ ಮೇಲೂ ಸುರಿದ. ಆದರೆ ಇವನಲ್ಲಿ ಎಷ್ಟು ದೃಢ ಸಂಕಲ್ಪ ಇತ್ತು ಅಂದರೆ ಈ ಸಲ ಹೇಳಿದ, ನೀನು ಸೇಂದಿಯನ್ನಾದರೂ ಸುರಿ, ಏನಾದರೂ ಸುರಿ, ನನ್ನಲ್ಲಿ ಎದುರುಗಡೆ ಇರೋ ನೀನೇ ದತ್ತ, ನನಗೆ ನಿಜ ರೂಪವನ್ನು ತೋರಿಸು. ಆ ದೃಢ ಭಕ್ತಿಯನ್ನು ನೋಡಿ. ಆದ್ದರಿಂದ ಸಕಲ ದಾಸರೆಲ್ಲರೂ ಹೇಳ್ತಾರೆ, ಪುರಂದರ ದಾಸರಿಂದ, ನಂಬಿ ಕರೆದರೆ ಓ ಎನ್ನನೇ ಶಿವನು ಅನ್ನೋ ಹಂಗೆ ಆ ನಂಬಿಕೆಯನ್ನು ಇಟ್ಟ. ದೃಢವಾದ ನಂಬಿಕೆಯನ್ನಿಟ್ಟು ದತ್ತ ಅಂತಂದೇಳಿ ಕರೆದ. ಆ ದತ್ತನ ಆ ದೃಢ ನಂಬಿಕೆಯನ್ನು ನೋಡಿ, ಇವನು ಯಾವ ರೀತಿಯಿಂದ ಆರಾಧನೆಯನ್ನ ಮಾಡಿದ್ದ ಅದೇ ರೀತಿಯಿಂದ ದರ್ಶನವನ್ನು ಎದುರುಗಡೆ ನೀಡ್ತಾ ಇದ್ದಾನೆ ದತ್ತ. ಆ ನಮ್ಮಪ್ಪ ದತ್ತಪ್ಪ ಆ ದತ್ತ ದರ್ಶನವನ್ನು ನೀಡಿ ಆಗ ದತ್ತ ಕೇಳ್ತಾನೆ, ಏನು ಬೇಕು ದೈವಜ್ಞ ಸ್ವಾಮಿಯಾಜಿ? ಆಗ ಕೇಳ್ತಾರೆ, ನನಗೇನು ಬೇಡ, ಒಂದು ಸಲ ನಮ್ಮ ಮನೆಗೆ ನೀನು ಬರ್ತೀಯಾ, ನಿನ್ನ ಪಾದ ಪೂಜೆಯನ್ನು ಮಾಡಬೇಕು. ಆಗ ಅವರ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿ ಭಗವಂತ ಹೇಳ್ತಾನೆ, ಈ ಕ್ಷಣನೇ ಬರ್ತೀನಿ ನಡಿ. ನೋಡಿ, ಎಷ್ಟು ಜನ್ಮದ ಪುಣ್ಯ ಇರಬಹುದು. 1000 ಜನ್ಮಗಳು ತಪಸ್ಸನ್ನು ಮಾಡಿದ್ರೂ ಸಹ ಸಿಗಲಿಲ್ಲದ ಭಾಗ್ಯ ಆ ಸೋಮಯಾಜಿಗೆ ದೊರಕಿತು. ಕರೆದುಕೊಂಡು ಬಂದು ಸತಿಪತಿಗಳು ಸೇರಿ ಪಾದ ಪೂಜೆಯನ್ನು ನೆರವೇರಿಸಿದರು. ಆಗ ಸತಿಪತಿಗಳಿಗೆ ದತ್ತ ಕೇಳ್ತಾ ಇದ್ದಾನೆ, ನಾನೇ ಏನಾದರೂ ನಿನಗೆ ವರವನ್ನು ಕೊಡಬೇಕು ಅಂತ ಅನಿಸ್ತಾರೆ, ಬೇಕಾದ ವರವನ್ನು ಕೇಳಿ. ಎಂತಹ ಸಿರಿ ಬೇಕು, ಸ್ವರ್ಗನೇ ಬೇಕಾದ್ರೂ ಸ್ವರ್ಗ ಪದವಿಯನ್ನೇ ನಿಮಗೆ ಕೊಡ್ತೀನಿ. ನೋಡಿ, ಅಖಿಲಾಂಡ ಗೋಡಿ ಬ್ರಹ್ಮಾಂಡ ನಾಯಕನೇ ಕೇಳ್ತಾ ಇದ್ದಾನೆ. ಆದರೆ ದಂಪತಿಗಳು ಹೇಳ್ತಾ ಇದ್ದಾರೆ, ನನಗೇನು ಬೇಕು, ನಿನಗೇನು ಬೇಕು? ಇಬ್ಬರೂ ಅಲ್ಲೇ ಹೊಡೆದಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? ಅವರೆಲ್ಲ ತೃಪ್ತಿವಂತರು, ಆತ್ಮತೃಪ್ತಿಯನ್ನು ಹೊಂದಿದ್ದಾರೆ. ಆಗ ಅವರು ಏನು ಹೇಳ್ತಾರೆ, ಸೋಮಯಾಜಿ ಕೇಳ್ತಾನೆ, ಅಪ್ಪ ದತ್ತಪ್ಪ, ಒಂದು ವರನ ಕೇಳ್ತೀನಿ, ನೀನು ಕೊಡ್ತೀಯಾ ಅಂತ. ಆಗ ಸಾಕ್ಷಾತ್ ದತ್ತ ದೇವರು ಕೇಳು, ಅದು ಎಂತಹ ವರವಿದ್ರೂ ನಿನಗೆ ದಯಪಾಲಿಸ್ತೀನಿ, ನಿನಗೆ ಕೊಡ್ತೀನಿ ಅಂತ. ಎಂತಹ ವರವನ್ನಾದರೂ ನಿನಗೆ ಕೊಡ್ತೀನಿ. ಆಗ ಸೋಮಯಾಜಿ ಮತ್ತು ದಂಪತಿಗಳು ಹೇಳ್ತಾರೆ, ಆ ಬ್ರಹ್ಮ ಪಿಶಾಚಿಗೆ ಮುಕ್ತಿಯನ್ನು ಕೊಡು. ಎಂತಹ ವರವನ್ನು ಕೇಳ್ತಾ ಇದ್ದಾರೆ ನೋಡಿ. ನಿಸ್ವಾರ್ಥವಾಗಿ ಆ ದತ್ತನ ಕಣ್ಣಿನಲ್ಲೇ ನೀರು ಬರುತ್ತಂತೆ. ಎಷ್ಟೋ ಭಕ್ತಾದಿಗಳನ್ನು, ಎಷ್ಟೋ ಶಿಷ್ಯಂದಿರನ್ನು ನೋಡಿದ್ದೀನಿ. ಎಲ್ಲರೂ ಸ್ವಾರ್ಥ ರೀತಿಯಿಂದ ವರವನ್ನು ಕೇಳಿದರು. ಆದರೆ ನಾನೇ ಬಂದು ನಿಮಗೆ ವರವನ್ನು ಕೊಡ್ತೀನಿ ಅಂದ್ರೂ ಸಹ ವರದ ಬಗ್ಗೆ ಯೋಚನೆಯನ್ನು ಮಾಡಿ ಕೊನೆಗೆ ಎಂತಹ ವರವನ್ನು ಬೇಡಿದಿರ.
ಆಗ ಸೋಮಯಾಜಿ ಹೇಳ್ತಾನೆ, ಆ ಬ್ರಹ್ಮ ರಾಕ್ಷಸ ನನಗೆ ಸಹಾಯ ಮಾಡಲಿಲ್ಲ ಅಂದಿದ್ರೆ ನಿನ್ನ ದರ್ಶನ ನನಗೆ ಉಂಟಾಗ್ತಾ ಇರಲಿಲ್ಲ. ಆದ್ದರಿಂದ ಅವನಿಗೆ ಮುಕ್ತಿಯನ್ನು ನೀಡಪ್ಪ. ಎಂತಹ ನಿಸ್ವಾರ್ಥ ಭಾವನೆ, ಹೌದಲ್ವಾ ವೀಕ್ಷಕರೇ? ಯೋಚನೆಯನ್ನು ಮಾಡಿ. ಆಗ ಭಗವಾನ್ ದತ್ತ ಅನುಗ್ರಹ ಮಾಡ್ತಾನೆ. ಆ ಬ್ರಹ್ಮ ರಾಕ್ಷಸಿಗೆ ಆ ಯೋನಿಯ ಜನ್ಮ ಕೊಟ್ಟು ಮುಕ್ತಿ ಕರುಣಿಸ್ತಾನೆ. ಆಗ ಬ್ರಹ್ಮ ರಾಕ್ಷಸನು ಸಹ ದತ್ತಾದೇವರ ಭಗವಾನ್ ದತ್ತಾತ್ರೇಯನ್ನ ಪೂಜಿಸ್ತಾನೆ, ಆರಾಧಿಸ್ತಾನೆ ಹೊರ್ತೀನಿ. ನಂತರ ದತ್ತನಲ್ಲಿ ಒಂದಾಗಿ ಹೋಗ್ಬಿಡ್ತಾನೆ, ಅವನಲ್ಲಿ ಲೀನವಾಗ್ತಾನೆ. ಎಂತಹ ದೈವಜ್ಞ ಸೋಮಯಾಜಿ ಅವನ ಮಹಾಪುಣ್ಯದಿಂದ ಲೋಕಕ್ಕೆ ಕಲ್ಯಾಣವಾಗುವಂತಹ ವರವನ್ನು ಕೇಳ್ತಾನೆ. ಎಲ್ಲರಿಗೂ ಸಾಧು ಸಜ್ಜನರಿಗೂ ಸಹ ನಿನ್ನ ಅನುಗ್ರಹ ಉಂಟಾಗಬೇಕು, ನಿನ್ನ ಜ್ಞಾನಗಳು ಉಂಟಾಗಲಿ ಅಂತಂದು ಆಗ ದತ್ತದೇವರು ಕೃಪೆಯನ್ನು ಮಾಡ್ತಾರೆ. ಇಡೀ ಲೋಕಕ್ಕೆ ಸಂಭವಾಮಿ ಯುಗೆ ಯುಗೆ ಅನ್ನೋ ಹಾಗೆ ತನ್ನ ಅವತಾರಗಳಿಂದ ಧರ್ಮವನ್ನು ನಾನು ಉದ್ಧರಿಸ್ತೀನಿ ಅಂತಂದು ಅಂತಹ ದಂಪತಿಗಳಿಗೆ ಮೋಕ್ಷವನ್ನು ಕರುಣಿಸ್ತಾನೆ. ಇಡೀ ಪಿತೃವರ್ಗಕ್ಕೆಲ್ಲ ಸದ್ಗತಿಯನ್ನು ನೀಡ್ತಾನೆ. ಇಂತಹ ದತ್ತ ಭಗವಾನನ್ನ ಈ ಮಾರ್ಗಶಿರ ಪೌರ್ಣಿಮೆಯಲ್ಲಿ ಆರಾಧನೆಯನ್ನು ಮಾಡುವುದರಿಂದ ಭಕ್ತರ ಸಕಲ ಮನೋರಥವನ್ನು ಸಹ ಈಡೇರಿಸಿಬಿಡ್ತಾನೆ. ಇಂತಹ ದತ್ತನನ್ನು ನೀವೆಲ್ಲರೂ ಈ ದಿನ ವಿಶೇಷವಾಗಿ ಆರಾಧನೆಯನ್ನು ಮಾಡೋಣ ಬನ್ನಿ. ಪವರ್ ಡಿಜಿಟಲ್ ಇದು ನಿಮ್ಮ ಶಕ್ತಿ.